ವೇದವಾಕ್ಯವನ್ನೆಲ್ಲ ಮೋದದಿಂದನ್ನಡಲಿ ಬೋಧಿಸುತ್ತ ಜನರ ವೇದಾಮತಿಗೆ ನೆಲೆಸಿರುವ ಸಾವಿಜಗಳಿಗೆ ಮಣಿಯುವೆನೋ ಸಾವಿಜಗಳಿಗೆ ಮಣಿಯುವೆನು ನಿಜವರಿಸುವ ನಿಜ ನುಡಿಯ ಗ್ರಂಥವನ್ನು ನಿಜವಾಗಿ ಬೇಳೆ ನಿಜದೋರ್ವನ ಒಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನು ಸುಜನರಿಗೆ ನಿತ್ಯ ನಮಿಸುವೆನು ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧಾನೆ ಸುಂದರನಾಗಿ ಕೈನ ಸೃಜನಿಸಿದ್ದ ಸಿದ್ಧಾರೂಢರಿಗೆ ನತನತೆ ಸಿದ್ಧಾರೂಢರಿಗೆ ನತನತೆ ಬಾಳ ಬಲವೇ ಸರಿ ಬಾಳಗ ಸರಿ ಕಿರವತನಗ ಬಾಳ ಭೂತಲಿಪ್ಪಗೆ ಶಾಸ್ತ್ರವೆಂಬುವನರಿಗ ಬಾಳ ಶಕ್ತಿಯ ಸಿಂಹಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು चिदम्बरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये यदङ्घ्रिकमलद्वन्द्वं तापत्रयनिवारणम् शान्तैक्यपदं देवं वन्दे सिद्धारूढमहं भजे जगदादि जगद्गुरु अद्वैत सार्वभौम भक्तर मुक्तर कल्पवृक्ष कामधेनु ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀ ಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನೇಕ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಪೂಜಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಕ್ರಮವತ್ತಾಗಿ ಸಾಗಿ ಬಂದಂಥ ಶ್ರೀಮದ್ ಭಗವದ್ಗೀತೆ ಎನ್ನುವ ಗ್ರಂಥದ 17ನೆಯ ಅಧ್ಯಾಯದ 4ನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ಹಿಂದೆ ಯಾವ ಸಾತ್ವಿಕ ರಜ ತಮೋ ಅನ್ನುವಂಥ ಗುಣಗಳ ಬಗ್ಗೆ ವಿಸ್ತಾರವಾಗಿ ಹೇಳಿ ಈ ಒಂದು ಶ್ಲೋಕದಲ್ಲಿ ಅಂಥ ಸಾತ್ವಿಕ ಗುಣವುಳ್ಳವರು, ರಜೋಗುಣವುಳ್ಳವರು, ತಮೋಗುಣವುಳ್ಳವರು ಅವರು ಲೋಕದಲ್ಲಿ ಅವರ ವ್ಯವಹಾರ, ಅವರ ನಡೆ, ಅವರ ನುಡಿ, ಅವರ ಆಚರಣೆ, ಅವರ ವಿಚಾರ ಹೇಗೆ ಇರುತ್ತವೆ, ನಾನು ಹೇಗೆ ತಿಳಿದುಕೊಳ್ಳಬೇಕು ಅಂತ ಅರ್ಜುನನ ಸಂಶಯವನ್ನು ನಿವೃತ್ತಿ ಮಾಡೋದಕ್ಕೋಸ್ಕರವಾಗಿ
ಭಗವಂತನಾದ ಶ್ರೀಕೃಷ್ಣನು ಈ ಶ್ಲೋಕದಲ್ಲಿ ಮತ್ತೆ ಏನು ಹೇಳ್ತಾರೆ ಅಂದರೆ, ಯಜಂತೆ ಸಾತ್ವಿಕ ದೇವಾನ್ ಯಕ್ಷ ರಾಕ್ಷಸಿ ರಾಜಸ ಪ್ರೇತಾನ್ ಭೂತಗಣಾನ್ ಚ ಅನ್ಯೇ ಯಜಂತೆ ತಾಮಸ ಜನಃ ಅಂತ ಹೇಳಿಬಿಟ್ರವರು. ಅರ್ಥಾತ್ ಅರ್ಜುನ, ಒಂದು ವಿಚಾರವನ್ನು ಲಕ್ಷ್ಯಿಟ್ಟು ಕೇಳು. ಜಗತ್ತಿನಲ್ಲಿ ನೀನು ಕೂಡ ತಿಳಿದುಕೊಳ್ಳಲಿಕ್ಕೆ ಅವಶ್ಯಕವಾಗಿ ಬೇಕಾದಂಥ ವಿಚಾರ ಯಾತಕ್ಕಾಗಂದರೆ, ನಾವು ಹೋಗುವಂಥ ದಾರಿಯಲ್ಲಿ ಆ ದಾರಿಯನ್ನು ಕೆಡಿಸುವಂಥ ವ್ಯಕ್ತಿಗಳು ಅನೇಕ ಮಂದಿ ಉಂಟು. ಆ ಕಾರಣ ನೀನು ದಾರಿಗೆ ಸಹಾಯ ಮಾಡುವವರು ಯಾರು, ದಾರಿಯನ್ನು ತಪ್ಪಿಸುವವರು ಯಾರು, ಇವರು ಯಾವ ಗುಣದವರು ಅಂತ ತಿಳಿಬೇಕಾಗಿದ್ದರೆ ಇದು ಅವಶ್ಯಕವಾಗಿ ನಮಗೆ ಗೊತ್ತಿರಬೇಕು. ಯಾಕಂದರೆ ದೇವತೆಗಳನ್ನು ಯಾರು ಪೂಜಿಸುವರು, ಅರ್ಚಿಸುವರು, ಕೀರ್ತಿಸುವರು, ಧ್ಯಾನಿಸುವರು ಅವರೆಲ್ಲರೂ ಸಾತ್ವಿಕ ಗುಣವುಳ್ಳವರು. ಜಗತ್ತಲ್ಲಿ ಗೊತ್ತಾಗತ್ತಲ್ರಿ, ಅವರು ದೇವರು ಹೇಗಿದ್ದಾನ ಎಲ್ಲಿದ್ದಾನ ಅಂತ ಗೊತ್ತು ಇಲ್ಲದಿದ್ದರೂ ಕೂಡ ದೇವತಾ ಭಾವನೆಯಿಂದ ದೇವತೆಗಳನ್ನು ಪೂಜಿಸುವರು ಉಂಟು. ಅವರೆಲ್ಲರೂ ಸಾತ್ವಿಕ ಗುಣದ ವರ್ಗದವರಿಗೆ ಸೇರಿದವರು. ಮತ್ತು ಇನ್ನು ಕೆಲವು ಯಕ್ಷ ಗಂಧರ್ವ ರಾಕ್ಷಸರನ್ನು ಪೂಜಿಸುವರು ಉಂಟು. ಅವರೆಲ್ಲರೂ ರಾಜಸ ಗುಣದ ವರ್ಗದವರು. ಇನ್ನು ಕೆಲವರು ಪ್ರೇತ ಭೂತಗಳನ್ನು ಪೂಜಿಸಿ ತಮ್ಮ ಬೇಡಿಕೆಯನ್ನು ಈಡೇರಿಸಿಕೊಳ್ಳಬೇಕನ್ನುವರು. ಆ ವರ್ಗ ತಾಮಸ ಗುಣದ ವರ್ಗದವರು. ಹೇಗೆಂದರೆ, ಮನುಷ್ಯ ಸರ್ವ ವಿಧದಲ್ಲಿ ಅಂದರೆ ಸರ್ವ ಅಂದರೆ ಎಲ್ಲ ಕಾರ್ಯಗಳಲ್ಲಿ ನಾವು ಶ್ರದ್ಧೆ ಎನ್ನುವ ವಿಶ್ವಾಸ ನಂಬಿಕೆಗೆ ಒಳಗಾಗಿ ಜೀವನವನ್ನು ಪ್ರಪಂಚವನ್ನು ಮಾಡುವಂಥ ವ್ಯಕ್ತಿಗಳು. ಯಾರು ಶ್ರದ್ಧೆ ವಿಶ್ವಾಸ ಪ್ರಯೋಜನ ಇಲ್ಲದೆ ಯಾರು ಯಾವ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಜಗತ್ತಿನಲ್ಲಿ ಅದು ನೋಡೂ ಇಲ್ಲ. ಹಾಗಾಗಿ ಇಲ್ಲಿ ಶರೀರ ಮನ ಮತ್ತು ಇಂದ್ರಿಯಗಳ ಪ್ರವೃತ್ತಿಯಂತೆಯೇ ವಿಶ್ವಾಸವುಳ್ಳವನಾಗುತ್ತಾನೆ. ಧಾರಣೆಯಂತೆ ಕರ್ಮ ಎಂಬುದು ನಿಯಮ. ತನ್ನ ಮನಸ್ಸಿಗೆ ವಿರುದ್ಧವಾದ ಯಾವ ವಿಷಯದಲ್ಲಿಯೂ, ಸಿದ್ಧಾಂತದಲ್ಲಿಯೂ, ವಿವೇಚನೆಯಲ್ಲಿಯೂ ಯಾರಿಗೂ ರುಚಿಯಾಗುವುದಿಲ್ಲ. ಅವ್ರೇನು ಮಾಡ್ತಾರಂದರೆ ಘೋರ ಅಂದರೆ ಬಹಳ ಕ್ರೂರವಾದ ತಾಮಸ ಪ್ರಕೃತಿಯ ಮನುಷ್ಯನು ಸಹ ತನ್ನನ್ನು ತಾನು ದೋಷಿ ಎಂದು ಒಪ್ಪಿಕೊಳ್ಳುವುದಿಲ್ಲ. ಅವನು ತಮೋಗುಣ ಆದಪ್ಪ, ನಿನಗಿದಿಂದ ನಷ್ಟ ಭಾಳದ, ಈ ಜನ್ಮವನ್ನು ವ್ಯರ್ಥ ಹಾಳು ಮಾಡ್ಕೊಂತಿದ್ದಿ, ಇದರಿಂದ ಲಾಭ ಇಲ್ಲ, ಕಷ್ಟ ಆದಂತ ಹೇಳಿದ್ರು ಕೂಡ ಅದು ತನ್ನ ತಪ್ಪನ್ನು ಎಂದಿಗೂ ಒಪ್ಪಿಕೊಳ್ಳಲಾರದ ಪುರುಷನು. ಯಾಕಂದರೆ ಅವನಲ್ಲಿ ತಮೋಗುಣ, ಅಜ್ಞಾನ ಎನ್ನುವ ಅಂಧಕಾರ ಆಕಾಶದಲ್ಲಿ ಘೋರವಾದ ಮೋಡ ಮುಚ್ಚಿದಂಗೆ ಅವನಲ್ಲಿ ತಾಮಸ ಗುಣ ಮುಚ್ಚದ. ಅದಕ್ಕೆ ಅವು ವಿವೇಕ ಇಲ್ಲ, ವಿಚಾರ ಇಲ್ಲ, ಧರ್ಮ ಇಲ್ಲ, ಅಧರ್ಮ ಇಲ್ಲ. ಹಾಗಾಗಿ ತನ್ನ ಮನಸ್ಸಿಗೆ ಬಂದಂಥ ಕರ್ಮಗಳನ್ನು ಮಾಡಿ ಅವರು ಸುಮ್ಮನೆ ಕೂಡಂಗಿಲ್ಲ. ತಮ್ಮ ಮನಸ್ಸಿಗೆ ಬಂದಂಥ ಕರ್ಮಗಳನ್ನು ಮಾಡಿ ಸಂತೋಷವನ್ನು ಪಡುತ್ತಾರೆ. ಅದರಿಂದ ದುಃಖ ಅದು, ನಿನಗೆ ಕಷ್ಟ ಅದ, ಮುಂದೆ ನರಕ ಕಾದು ಕುಂತದ, ಯಮಧೂತರು ನಿನ್ನನ್ನು ಎಳೆದೊಯ್ಯಲು ತಯಾರಾಗ್ಯಾರ, ಸ್ವಲ್ಪ ವಿಚಾರ ಮಾಡು ಅಂತ ಹೇಳಿದ್ರು ಕೂಡ
ತನ್ನ ಮನಸ್ಸಿಗೆ ಬಂದಂತೆ ತಾನು ನಡೆಯುವವನು. ಇದಕ್ಕೇನಂತಂದರೆ ಶ್ರದ್ಧಾ ಹಾಗೂ ಶಾಸ್ತ್ರವಿಧಿ. ಇವರಲ್ಲಿ ಶ್ರದ್ಧೆ ಶಾಸ್ತ್ರಗಳ ನಿಯಮಗಳು ಎರಡರ ಯೋಗವಾಗುತ್ತಲೇ ಉಪದ್ರವಗಳಿಗೆ ಶಾಂತನಾಗುತ್ತಾನೆ. ಯಾವಾಗ ಶಾಸ್ತ್ರಗಳು ಶಸ್ತ್ರ ರೂಪವಾಗಿ ಚುಚ್ಚಲಿಕ್ಕೆ ಪ್ರಾರಂಭ ಆಯ್ತಿಲ್ಲ, ಆವಾಗ ಇವನು ಶಾಂತ ಆಗ್ತಾನೆ. ಆವಾಗ ಶಾಂತಿ ಆಗೋದು. ಬಲ್ಲವರು ಹೇಳಿದರೆ ಶಾಂತಿ ಸಮಾಧಾನ ಆಗೋದಿಲ್ಲ ಅವನಿಗೆ. ಆ ಶಾಸ್ತ್ರದ ವಿಧಿ ಇರ್ತಕ್ಕಂಥ ನೇಮ ಪಾಲನೆ ಮಾಡೋರ ಶಿಕ್ಷೆ ಯಾವಾಗ ಆಗ್ತದ ಆವಾಗ ಸುಮ್ಮನೆ ಆಗೋವನಂತೀವ್ರು. ಅಲ್ಲಿವರೆಗೂ ಸುಮ್ಮನೆ ಆಗೋದಿಲ್ಲ. ಸಿದ್ಧಿ ಮತ್ತು ಸಫಲತೆಗಳು ಸುಲಭವಾಗುತ್ತವೆ. ಏನು ಸಿದ್ಧಿ ಅಂತೆಲ್ಲ, ಸಿದ್ಧಿಗಳು ಭಾಳ ಸರಳವಾಗಿ ಆಗ್ತವೆ, ಏನು ದೊಡ್ಡ ವಿಷಯ ಅಲ್ಲ. ಆ ಸಿದ್ಧಿಗಳಾಗಿ ಒಂದೊಂದು ಮಂತ್ರಗಳಾವ. ಆ ಮಂತ್ರಗಳನ್ನು ಕರ್ಮಕ್ಕೆ ಅನುಸಾರವಾಗಿ ಆಯಾ ದೇವತೆಗಳಲ್ಲ, ದೇವತೆಗಳಲ್ಲಿ ಎರಡು ಭಾಗ. ರಾಕ್ಷಸ ಗುಣವುಳ್ಳಂಥ ದೇವತೆಗಳು ಬೇರೆ, ದೈವಿ ಸಂಪತ್ತು ಉಳ್ಳಂಥ ದೇವತೆಗಳು ಬೇರೆ. ಇವರು ಈ ಎರಡರ ಯೋಗವಾಗದೆ ಕೇವಲ ಇವರಿಗೆ ಅದನ್ನು ಕೊಡಂಗಿಲ್ಲ ಇದನ್ನು ಕೊಡಂಗಿಲ್ಲ. ಶ್ರದ್ಧೆ ಮಾತ್ರ ಇದ್ದರೆ ಆಗ ಶ್ರದ್ಧೆಯಂತೆ ಕರ್ಮ ನಡೆಯುತ್ತದೆ. ಯಾವುದರಲ್ಲಿ ವಿಶ್ವಾಸ ಇಲ್ಲ ಇವರಿಗೆ. ದೇವರಲ್ಲಿ ವಿಶ್ವಾಸ ಇಲ್ಲ ಅಂದರೆ ರಾಕ್ಷಸರಲ್ಲಿ ವಿಶ್ವಾಸ ಹೆಂಗೆ ಬರ್ತಾವ್ರಿಗೆ? ಆದರೆ ಸಾಮಾನ್ಯವಾಗಿ ಆಗುವಂಥ ಸಿದ್ಧಿಗಳಿಂದ ಸುಖ ಆಗ್ತದಂತ ಆ ಸಿದ್ಧಿ ಪ್ರಾಪ್ತಿಗೆ ಆಯುಷ್ಯವನ್ನು ಕಳೀತಕ್ಕಂಥವರು ಇವರು ಒಂದು ಭಾಗ. ಅವನು ನೋಡಿ ತಿಳ್ಕೊ ನೀನು. ಮತ್ತು ಸಾತ್ವಿಕ ಗುಣವುಳ್ಳಂಥವರು ಯಾರನ್ನು ಪೂಜಿಸುವರು ಅಂದರೆ ದೇವತೆಗಳನ್ನು ಪೂಜಿಸುತ್ತಾರೆ. ಮತ್ತು ರಾಜಸ ಶ್ರದ್ಧೆಯುಳ್ಳವರು ರಾಕ್ಷಸನನ್ನು ಪೂಜಿಸುತ್ತಾನೆ. ತಾಮಸ ಶ್ರದ್ಧೆಯುಳ್ಳವರು ಪ್ರೇತ ಭೂತಗಳನ್ನು ಪೂಜಿಸುವರು. ಇದರ ಮೇಲೆ ತಿಳ್ಕೊಂಡು ಸಾತ್ವಿಕ ಪುರುಷನು ದೇವತೆಗಳನ್ನು ಹೇಗೆ ಪೂಜೆ ಮಾಡ್ತಾನ, ಹೇಗೆ ಸ್ಮರಣೆಯನ್ನು ಮಾಡ್ತಾರ, ಯಾವ ರೀತಿ ಧ್ಯಾನ ಉಪಾಸನೆಯನ್ನು ಮಾಡ್ತಾರಂದ್ರೆ ಸಜಾತಿಯ ವಸ್ತುಗಳಲ್ಲಿಯ ಪ್ರತಿಯೊಂದಕ್ಕೆ ಆಕರ್ಷಣೆ ಉಂಟಾಗುತ್ತದೆ. ಸಾತ್ವಿಕ ಶ್ರದ್ಧೆಯುಳ್ಳ ಪುರುಷನು ಸಾತ್ವಿಕ ಕರ್ಮವನ್ನೇ ಮಾಡುತ್ತಾನೆ. ದೇವರಿಗೆ ಈ ಜಗತ್ತಲ್ಲಿ ದೇವರು ಮಾಡೋರು ಬಹಳ ಮಂದಿ ನೋಡಿವಲ್ಲ. ಕೆಲವರು ಕಾಯಿ ಹಣ್ಣು ಹೂಗಳನ್ನು ತಗೊಂಡೋಗ್ತಾರೆ. ಮನೆಯಲ್ಲಿ ಹೋಳಿಗೆ ಹುಗ್ಗಿಯನ್ನು ನೈವೇದ್ಯವನ್ನು ಮಾಡ್ತಾರೆ. ಇನ್ನು ಕೆಲವರು ಏನೇನು ಮಾಡ್ತಾರಂತ ನಿಮಗೂ ಗೊತ್ತದ. ಅವರು ಪ್ರಾಣಿಗಳನ್ನು ಬಲಿ ಕೊಡ್ತಾರೆ, ಕೋಳಿಗಳನ್ನು ಬಲಿ ಕೊಡ್ತಾರೆ, ಕುರಿ ಮೊಯ್ಕೆಗಳನ್ನು ಬಲಿ ಕೊಟ್ಟು ಅದರ ಜೊತೆಯಲ್ಲಿ ನಿಶ್ಚಯ ಪದಾರ್ಥವಾದ ಸಾರಾಯಿನೂ ಕೂಡ ದೇವತೆಗಳಿಗೆ ನೈವೇದ್ಯವನ್ನು ಮಾಡುವವರನ್ನು ನೀವು ನೋಡಿರಿ, ನೋಡದಿದ್ದರೂ ಕೇಳಿರಿ ಅಂತ. ಇದು ದೇವತೆಗಳಿಗೆ ಬೇಕಿತ್ತ? ಇದು ಬೇಕೇನೋ? ಬೇಕಿಲ್ಲ. ಆದರೆ ಸಾತ್ವಿಕ ಶ್ರದ್ಧೆಯುಳ್ಳವನು ಆ ರೀತಿ ಮಾಡಲಿಕ್ಕೆ ಒಪ್ಪುವುದಿಲ್ಲ. ಬೇರೆಯವರ ಮಾಡದ ಒಪ್ಪಿಗೆ ಆಗದಿದ್ದಾಗ ತಾನು ಮಾಡ್ತಾನೇನು? ಅದಕ್ಕೆ ಉದಾಹರಣೆ ಪೂಜಾರಿಯವರ ಮನೆಯಲ್ಲಿ ನಡೆದ ಘಟನೆ. ಅವರ ಸಂಪ್ರದಾಯದ ಪ್ರಕಾರ ದೇವರನ್ನು ಮಾಡುವಾಗ ಪ್ರತಿ ವರ್ಷ 1-2 ಕೈಲಾದ ಮಟ್ಟಿಗೆ ಪ್ರಾಣಿಗಳನ್ನು ಬಲಿ ಕೊಟ್ಟು ಅಲ್ಲಿ ನೈವೇದ್ಯವನ್ನು ಮಾಡಿ ದೇವರನ್ನು ಮಾಡಿ ಭಂಡಾರವನ್ನು ಹುಗ್ಗಿ ಜೈ ಹಾಕಿದವರು ಉಂಟು. ಯಾವಾಗ ಶಾಸ್ತ್ರದ ಜ್ಞಾನ ಆಯಿತು ಅಂದಾಗ ಆ ನಂತರದಲ್ಲಿ ಏನಾಯಿತು ಅಂದರೆ
ಅದೆಲ್ಲವನ್ನ ನಿರ್ಬಂಧ ಮಾಡಿ ಬಿಡು, ನಿರ್ಬಂಧ ಮಾಡಿ ಮುಂದೆ ದೇವರನ್ನ ಮಾಡುವುದಕ್ಕೆ ನಾವು ಬೇಡ ಅನ್ನುವುದಿಲ್ಲ. ಆದರೆ ಈ ವರ್ಷ ನಾನು ಹೇಳಿದಂತೆ ನೀವು ಕೇಳಿದರೆ ದೇವರು ಮಾಡಲಿಕ್ಕೆ ನಾನು ಬರ್ತೀನಿ, ನಂದು ಒಪ್ಪಿಗೆ ಅದ. ಇಲ್ಲ ಪ್ರತಿ ವರ್ಷ ನೀವು ಮಾಡಿದಂಗೆ ಮಾಡ್ತೀವಿ, ನೀನು ಬರಬೇಕು ಅಂದರೆ ನಾನು ಬರೋದಿಲ್ಲ ಅಂತ ಹೇಳಿದಂಥ ವ್ಯಕ್ತಿ ನಮ್ಮ ಮುಂದೆನೇ ಕುಂತಾನ. ಹೇಗೆ ಮಾಡ್ಬೇಕಪ್ಪ? ಅದನ್ನೆಲ್ಲ ಬಿಡ್ರಿ, ಹೋಳಿಗೆ ಮಾಡ್ರಿ, ಹುಗ್ಗಿ ಮಾಡ್ರಿ, ಲಡ್ಡು ಮಾಡ್ರಿ, ಅನ್ನ ಸಾರು ಏನು ಬೇಕಾದದ ಎಲ್ಲವನ್ನು ಮಾಡ್ರಿ, ಅದಕ್ಕೆ ನನ್ನ ಒಪ್ಪಿಗೆ ಆದಂತ ಹೇಳಿ ಆ ಮೊದಲು ಮಾಡುವಂಥ ಕರ್ಮವನ್ನು ಬಿಡಿಸಿ ಈಗ ಸಾತ್ವಿಕ ಗುಣದಿಂದ ದೇವರನ್ನ ಮಾಡರಿ ಅಂತ ಹೇಳಿದಂಥ ವ್ಯಕ್ತಿ ಶಾಸ್ತ್ರ ಕೇಳಿದ ಮೇಲೆ ಬದಲಾವಣೆ ಆಗಲಿಕ್ಕೆ ಸಾಕ್ಷಿ. ಇದು ಬಹಳ ಆಗ್ಯಾವ. ನಮ್ಮ ಹಿರಿಯರಂದ್ರೆ ನಿಮಗೆಲ್ಲ ಗೊತ್ತಿದೆ. ದಿವಂಗತ ಕರಿಯಪ್ಪ ಪೂಜಾರಿಯವರು ಆ ಒಂದು ಕುಲದಲ್ಲಿ ಕೂಡ ಅವರು ಪೂಜಾರಿಗಳು, ಎಲ್ಲರಿಗಿಂತ ಸ್ವಲ್ಪ ಶ್ರೇಷ್ಠವಾದ ಪೂಜಾರಿಗಳು. ಅವರೆಲ್ಲ ಮೊದಲು ದೇವರನ್ನು ಮಾಡುವಾಗ ಸುತ್ತನ ಹಳ್ಳಿಯವರೆಲ್ಲ ಸೇರಿ ಎಷ್ಟೋ ಪ್ರಾಣಿಗಳನ್ನು ನೈವೇದ್ಯ ಮಾಡಿ ಬಲಿ ಕೊಟ್ಟು ಪೂಜೆಯನ್ನು ಡೊಳ್ಳು ಬಾಜಿ ಭಜಂತ್ರಿಯಿಂದ ವೈಭವದಿಂದ ಮಾಡಿದಂಥ ವ್ಯಕ್ತಿ. ನಂತರ ದಿನಗಳಲ್ಲಿ ಇವೆರಡು ಘಟನೆ ನನಗೆ ಭಾಳ ನೆನಪಾವ. ಅವು ನೆನಪು ಮಾಡಬೇಕು. ಶಾಸ್ತ್ರ ಕೇಳಿ ಏನು ಬದಲಾವಣೆ ಆಗ್ಯದಪ್ಪ, ಯಾರಿಗೇನಾಗ್ಯದಂತೀವಲ್ಲ, ಈಗಾಗಿಲ್ಲ ಇದು ಪ್ರತ್ಯಕ್ಷ ಕಾಣದೇ ನಮಗೆ ಆಗ್ಯದಂತ ಒಪ್ಪಿಗೆ ಅಂತರಂಗದಲ್ಲಿ ಆದದ್ದು ಆಗಲಾರ್ದು ನೀನು ಹೆಂಗೆ ಹೇಳ್ತದಂತ. ಇದೇ ಗೊತ್ತಿಲ್ಲ ನಿನಗೆ, ಇದರದ್ದು ನೆನಪೇ ಇಲ್ಲ ನಿಮಗೆ. ಆವಾಗ ಎಲ್ಲ ಹಳ್ಳಿ ತಿರುಗಾಡಿ ಆ ಕಾರ್ಯಕ್ರಮ ಒಂದು ತಿಂಗಳ ಮುಂಚಿತವಾಗಿ ಈ ವರ್ಷ ಪ್ರತಿ ವರ್ಷದಂತೆ ಬಲಿಯನ್ನು ಕೊಡೋಂಗಿಲ್ಲ, ಬೇರೆ ರೀತಿಯಿಂದ ನಾವು ಅನ್ನ ಸಾರು ಲಡ್ಡು ಹೋಳಿಗೆ ಮಾಡಿ ಆ ಕಾರ್ಯವನ್ನು ಮಾಡಮಂಥೇಳಿ ಸುತ್ತ 4 ಹಳ್ಳಿಯ ಶಿಷ್ಯರಿಗೂ ಕೂಡ ಹೇಳಿ ಅವರನ್ನು ಅದರಿಂದ ಬಿಡಿಸಿ ಈ ಕಾರ್ಯವನ್ನು ಮಾಡ್ಯಾನ. ಆತ ಪುಣ್ಯಾತ್ಮ ಈ ಕಣ್ಣೆದುರಿಗಿಲ್ಲ, ಆತ ದೈವಾನುಕೂಲತೆಯಿಂದ ತೀರಿ ಹೋಗ್ಯಾನ, ಆ ಪ್ರಶ್ನೆ ಬೇರೆ. ಆದ್ರೆ ಮಾಡಿದ ಕಾರ್ಯ ನೆನಪಾಗಿಲ್ಲ. ಯಾಕೆ ಮಾಡಬೇಕಾಗಿತ್ತು ಅಂದರೆ ಶಾಸ್ತ್ರ ವಿಧಿಗಳವ, ಅವೆಲ್ಲ ಸಾತ್ವಿಕ ಗುಣ ಯಾರೆಲ್ಲದ ಅವರಿಗೆ ವಿವೇಕ ಜಾಗೃತಿ ಆಗ್ತದೆ, ಹೇಳಿದಾಗ ಅರ್ಥ ಆಗ್ತದೆ. ಇಲ್ಲ ತಮೋಗುಣದಲ್ಲಿ ಇದ್ದರೆ ನೀನು ಎಷ್ಟಾದ್ರೂ ಕೇಳು, ನಿನಗೇನು ಅರ್ಥನೇ ಆಗೋದಿಲ್ಲ. ಮತ್ತು ಕೇಳೋದ್ರಿಂದ ಏನಾಯ್ತು ರೀ ಅಂದರೆ ಅನರ್ಥನೇ ಹೆಚ್ಚಾಯ್ತೀವಿನ ಸಾರ್ಥಕತೆ ಆಗೋದಿಲ್ಲ ಅಂತ. ಹಾಗಾಗಿ ಇಲ್ಲಿ ವಿವೇಕ ಅಂದರೆ ವಿಚಾರಾತ್ಮಕವಾದ ಸತ್ಯ, ವಿವೇಕದಿಂದ ಕೂಡಿದ ಸಮತೆ, ಶುದ್ಧ ಭಾವ, ತನ್ನ ಸ್ವರೂಪವೇ ಆದ ಶಿವಾರ್ಪಣ ಬುದ್ಧಿಯಿಂದ ಕರ್ಮ ಮಾಡುವುದು ಮತ್ತು ತ್ರಿಕರಣಗಳಲ್ಲಿಯೂ ಸರಳತ್ವ ಇರುವುದು ಇವುಗಳ ಚಿಹ್ನೆಯೇ ಆಗಿದೆ ಸಾತ್ವಿಕ ಶ್ರದ್ಧೆಯುಳ್ಳವರ ಮನಸ್ಸು. ಅವರು ದೇವರು ಅನ್ನುವಂಥ ಅಚಲವಾದ ವಿಶ್ವಾಸದಿಂದನೇ ಅವರು ಮಾಡ್ತಾರೆ. ಎಲ್ಲಿ? ಮನಸ್ಸಿನಲ್ಲಿಯೂ, ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ ತ್ರಿಕರಣ ಪರಿಶುದ್ಧವಾಗಿ ದೇವರಲ್ಲಿ ಭಯನಿಟ್ಟುಕೊಂಡು ಭಕ್ತಿ ಎನ್ನುವಂಥ ಮನಸ್ಸನ್ನು ಭಾಗಿಸಿ ಆ ದೇವರ ಪಾದಕ್ಕೆ ಹಣೆ ಹಚ್ಚುವುದೇ ನಿಜವಾದ ಭಕ್ತಿ. ಅಂಥ ಭಕ್ತರು ಭಾಳ ಮಂದಿ ಯಾರೀಗ, ಇಲ್ಲಂತಲ್ಲ. ಅದೇ ರೀತಿಯಾಗಿ ಸಾತ್ವಿಕ ಶ್ರದ್ಧೆ ಉಳ್ಳವನ ಮನಸ್ಸಿಗೂ ದೇವನಿಗೂ ನಿತ್ಯವಾದ ಸಂಬಂಧ.
ಇದಕ್ಕೆ ಧ್ಯಾನ ಅಂತಾರ, ಸ್ವಾಧ್ಯಾಯ ಅಂತಾರ. ಧ್ಯಾನ ಅಂದರೆ ಹೇಗಿರಬೇಕಂದ್ರೆ ಪ್ರತಿ ದಿನದ 21,600 ಸಲ ಶ್ವಾಸ ಉಚ್ಛ್ವಾಸ ಏನದ, ಆ ಶ್ವಾಸ ಒಳಗೆ ಹೋದಾಗ ಅದು ಆತ್ಮನನ್ನ ಮುಟ್ಟಿ ಮತ್ತೆ ಹೊರಗೆ ಬರ್ಬೇಕು. ಅದಕ್ಕೇನಂತಾರ? ಧ್ಯಾನ ಅಂತಾರ. ಒಂದ್ಸಲ ಪಂಡ್ರಾಪುರಕ್ಕೆ ಬಹಳ ಮಂದಿ ಹೋಗ್ತಿದ್ರು. ಆ ಪಂಡರಾಪುರ ವಿಠ್ಠಲನ ಮೇಲೆ ಬಹಳ ಭಕ್ತಿ ಇದ್ದಂಥ ಒಬ್ಬ ವ್ಯಕ್ತಿನೂ ಇದ್ದ, ಭಕ್ತನಿದ್ದ. ಪಂಡ್ರಾಪುರಕ್ಕೆ ಬಹಳ ಜನ ಹೋದ್ರು, ಇವನು ಹೋಗಲೇ ಇಲ್ಲ. ಅಲ್ಲಿ ನೋಡಿದಾಗ ಅನಿಸ್ತು, ಅಂಥ ಭಕ್ತನೇ ಬಂದಿಲ್ಲ, ಯಾಕೆ ಬಂದಿಲ್ಲ ಜಾತ್ರೆಗೆ ಪಂಡ್ರಾಪುರನ ದರ್ಶನಕ್ಕಂತ ಅನ್ನಿಸ್ತು. ಏನಾದರೂ ಸಮಸ್ಯೆ ಇರಬಹುದು ಅಂತ ಅಂದ್ಕೊಂಡ್ರು. ವಾಪಸ್ ಊರಿಗೆ ಬಂದಮೇಲೆ ಆ ವ್ಯಕ್ತಿನ ಕೇಳಿದರು, ಏನಪ್ಪ ಪಂಡ್ರಾಪುರಕ್ಕೆ ವಿಠ್ಠಲನ ದರ್ಶನಕ್ಕೆ ನಿನ್ನ ಭಕ್ತನೇ ಬರಲಿಲ್ಲ, ನಾವೆಲ್ಲ ಹೋಗಿ ಬಂದ್ವಿ, ನೀ ಕಾಣಲೇ ಇಲ್ಲಲ್ಲ ಅಂತ ಕೇಳಿದ್ರು. ನಾನು ಅಲ್ಲೇ ಇದ್ದೆ ಅಂದ ಅವನು. ನಾನು ದರ್ಶನ ಮಾಡ್ಕೊಂಡು ಬಂದೆ ಅಂದ. ದರ್ಶನ ಮಾಡಿಕೊಂಡು ಬಂದೆ ಅಂತ ಹೇಳ್ತಿದ್ದೆ, ಗುಡಿಗೂ ಕಾಣಲಿಲ್ಲ, ಸಾಲಿನಲ್ಲಿ ಕಾಣಲಿಲ್ಲ, ನಮಸ್ಕಾರ ಮಾಡಕ್ಕೆ ಕಾಣಲ್ಲ, ಮತ್ತು ಯಾವಾಗ ಬಂದು ಯಾವಾಗ ದರ್ಶನ ಮಾಡಿಕೊಂಡೆ ಅಂದ ಅವನು. ಆವಾಗ ಹೇಳ್ದ, ನಾನು ಪ್ರತಿದಿನದ ಉಸಿರಾಟದ ಪ್ರತಿಯೊಂದು ಗಳಿಗೆಯನ್ನು ಕೂಡ ವ್ಯರ್ಥ ಮಾಡಲಾರದೆ ಶ್ವಾಸದಲ್ಲಿ ನಾನು ಪರಮಾತ್ಮನ ಅಥವಾ ಬ್ರಹ್ಮನ ಸ್ಥಿತಿಯನ್ನು ಮುಟ್ಟಿ, ಆ ಪ್ರಾಣ ಹೋಗಿ ಅಲ್ಲಿ ಮುಟ್ಟಿ ಹೊರಗೆ ಬರ್ತದ, ಮತ್ತೆ ಹೊರಗೆ ಹೋದಾಗ ಮುಟ್ತದ, ಇದು ಹೊರಗೆ ಬಂದಾಗ ಹೋಗ್ತದ, ಮತ್ತೆ ಒಳಗೆ ಹೋಗಿ ಮುಟ್ತದ. ನೀವು ಹೋಗಿ ಬರಲಿಕ್ಕೆ 3 ದಿನ ಆಯ್ತಲ್ಲ, ನಾನು 1 ನಿಮಿಷದಲ್ಲಿ 15 ಸಲ ದರ್ಶನ ಮಾಡ್ತಂದ ಅವನು. 1 ನಿಮಿಷಕ್ಕೆ 15 ಸಲ ಆಗ್ತದೆ ಶ್ವಾಸ ಉಚ್ಛ್ವಾಸ. ಪ್ರತಿಯೊಂದು ಶ್ವಾಸದಲ್ಲಿ ನಾನು ವಿಠ್ಠಲನ ದರ್ಶನ ಮಾಡ್ತೀನಿ ಅಂದಾಗ ನಿಮಗೆ ನಾನು ಹೆಂಗೆ ಕಾಣ್ತೀನಿ ಅಂದ ಅವನು. ಆವಾಗ ಗೊತ್ತಾಯ್ತು. ಹೇಗೆ ಅಂದಾಗ, ಧ್ಯಾನ ಮೂಲೋ ಗುರುರ್ಮೂರ್ತಿ. ಧ್ಯಾನ ನಾವು ಗುರುವಿಂದ ಮಾಡಿದಾಗ ಹೋಗಿ ಗುರುವಿಗೆ ಮುಟ್ಟಿ ಬರಬೇಕು. ನಮ್ಮ ಪ್ರಾಣವಾಯು ಅದನ್ನು ಮುಟ್ಟಿ ಹೊರಗೆ ಬರ್ಬೇಕು ನೋಡ್ರಿ, ಅದು ನಿಜವಾಗಿ ಧ್ಯಾನ ಆಗ್ತದ. ಆ ಧ್ಯಾನ ಏನದ, ಮೋಕ್ಷಕ್ಕೆ ದೃಢವಾದ ಬಲವನ್ನು, ಶಕ್ತಿಯನ್ನು ಕೊಡ್ತದ. ಆ ಧ್ಯಾನ ಅಂತರ್ಮುಖ ಆಗ್ತದ. ಆ ಧ್ಯಾನ ಅಂತರ್ಮುಖ ಆದಾಗ ಮನಸ್ಸು ಅಂತರ್ಮುಖನೇ ಆಗ್ತದೆ ವಿನ ಅದು ಹೊರಗೆ ಹೋಗ್ಬೇಕಾದ್ರೆ ಅದಕ್ಕೊಂದು ಕುದುರೆ ಬೇಕಲ್ಲ. ನಾವು ಮನೆಯಿಂದ ಹೊರಗೆ ಹೋಗ್ತೀವಿ ಅಂದ್ರೆ ಎದ್ರಾಗ ಹೋದ್ರಿ ಅಂದ್ರೆ ಬಸ್ಸಿಗೆ ಹೋದ್ವಿ, ರೈಲಿಗೆ ಹೋದ್ವಿ, ವಿಮಾನದಾಗ ಹೋದ್ವಿ ಅಂತೆಲ್ಲ. ಇಂಥ ವಿಷಯಾದಿಗಳಲ್ಲಿ ನೀನು ಹೆಂಗೆ ಹೋದಿ, ನಿನ್ನಲ್ಲಿ ಅವೇನು ಜೋಬೇಗಾವ ಎಲ್ಲಸು ವಿಚಾರ ಮಾಡ್ಬೇಕಲ್ಲ. ಹಂಗೆಗಾವ, ಜೋಬೇಗಾವ, ಮನೆಗಾವ ಇಲ್ಲಲ್ಲ. ಇಂಥ ನಿನ್ನ ಬಿಟ್ಟು ಎಲ್ಲೆಲ್ಲೂ ಆವ ಕ್ಷಣದಲ್ಲಿ ಇಡೀ ಜಗತ್ತನ್ನೇ ತಿರುಗಡೆ ಬರ್ತದ ಈ ಮನಸ್ಸು ಅಂದಾಗ ಇದು ಹೆಂಗೆ ಹೋಯ್ತು ಅಂತ. ವಿಮಾನನೂ ಏರಿ ಹೋಗಿಲ್ಲ, ಆಮೇಲೆ ವಿಮಾನಕ್ಕಿಂತ 1000 ಪಟ್ಟು ವೇಗ ಮನಸ್ಸಿಗೆ. ಅದು ಯಾವಾಗ ಹೋಗ್ತದ, ಪ್ರಾಣವಾಯು ಯಾವಾಗ ಹೊರಗೆ ಬಂತು, ಆತ್ಮನ ದರ್ಶನ ಮಾಡಲಾರ್ದ ಹೊರಗೆ ಬಂತಿಲ್ಲ, ಅದು ಹೊರಗೆ ಹೋಗಿಬಿಡ್ತದೆ, ಹೊರಗೋದಿಲ್ಲ. ಅದಕ್ಕೆ ಕುದುರೆ ಏನಪ್ಪ, ಮನಸ್ಸಿಗೆ ಕುದುರೆ ಅಂದರೆ ಪ್ರಾಣವೇ. ಆ ಪ್ರಾಣ ಇಲ್ಲೇ ಸರಿಯಾಗ್ಯದ, ಮತ್ತು ಹೊರಗೆ ಹೆಂಗೆ ಗೊತ್ತದ ಅದು. ಆವಾಗ ಅದು ಧ್ಯಾನ ಆಗ್ತದ. ಸುಮ್ಮನೆ ಕಣ್ಣು ಮುಚ್ಕೊಂಡು ಕುಂತು ನಾ ಜಪ ಮಾಡಿದೆ, ನಾ ತಪ ಮಾಡಿದೆ, ಇದು ಯಾವುದೋ ಮಾಡಕ್ಕೆ ಹೋಗ್ಬೇಡ, ಅದಕ್ಕೆ ಸುಮ್ಮನೆ ಧ್ಯಾನ ಮಾಡಂದ್ರು ಅವರು. ಸುಮ್ಮನೆ ಮಾಡುವ ಧ್ಯಾನಕ್ಕೇನು ವಿಚಾರ ಇಲ್ಲೇನು. ಹಾಗಾಗಿ ಸಾತ್ವಿಕ ಶ್ರದ್ಧೆಯುಳ್ಳ ಅಂಥ ಮಹನೀಯರು
ಶಾಸ್ತ್ರವನ್ನು ಕೇಳಿ ತಿಳಿಲಿ ತಿಳಿದೇ ಇರಲಿ, ಅವನ ಪ್ರವೃತ್ತಿ ಎಲ್ಲವೂ ಶಾಸ್ತ್ರಕ್ಕೆ ಅನುಕೂಲವಾಗಿ ಆದಲ್ಲೀಗ. ಶಾಸ್ತ್ರ ಅದು ಏನು ಹೇಳ್ತು? ಈಗ 18 ಪುರಾಣ ಆಗಲಿ, 1180 ಉಪನಿಷತ್ತಾಗಲಿ ನಮ್ಮ ಮೇಲೆ ಏನು ಹೇಳ್ತಾವಂತ ಎಲ್ಲ ಶಾಸ್ತ್ರಗಳು, ಇಷ್ಟು ಏನು ಶಾಸ್ತ್ರಗಳವಲ್ಲ, ಎಲ್ಲ ಶಾಸ್ತ್ರಗಳನ್ನು ನಾವು ಕೇಳಲಿಕ್ಕೆ ಒಂದು ಜನ್ಮದಲ್ಲಿ ಸಾಧ್ಯವೇ ಇಲ್ಲ. ಮೇಲೆದು ಮುಂದಕ್ಕೆ ಮಾಡು, ಮೇಲೆದು ಆ ಕಡೆ ಮಾಡು. ಅದನ್ನು ಒಂದೇ ಜನ್ಮದಲ್ಲಿ ನಾವು ಕೇಳಲಿಕ್ಕೂ ಸಾಧ್ಯ ಇಲ್ಲ. ಹೇಳೋರು ತಿಳ್ಕೊಳಕ್ಕೂ ಸಾಧ್ಯ ಇಲ್ಲ, ಕೇಳೋರು ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ಉಪನಿಷತ್ತುಗಳು ಎಲ್ಲವನ್ನು ತಿಳ್ಕೊಂಡು ಹೇಳೋರು ಸಾಧ್ಯ ಇಲ್ಲ. ಈ ಎಲ್ಲ ಉಪನಿಷತ್ತುಗಳನ್ನು ಒಂದು ಜನ್ಮದಲ್ಲಿ ಕೇಳೋರು ಸಾಧ್ಯ ಇಲ್ಲ. ಒಂದು ಗ್ರಂಥ ಹೇಳಿದ್ರಾಗ, ಒಂದು ಗ್ರಂಥ ಮುಗಿಯೋದ್ರಾಗ ಎಪ್ಪಯ್ಯೋ ಅಂದ್ಬಿಡ್ತೀವಿ ನಾವು. ಏನೋ ನಮಗೆ ಗುರುನಾಥನ ಶಕ್ತಿ ಬಲ, ಅವನ ಸಂಕಲ್ಪ ಭಾಳ ಆದಂದರೆ ಈ 28-29 ವರ್ಷ ಕೇಳ್ತೀವಿ ಹೇಳ್ತೀವಿ ಅಂದರೆ ಅದಕ್ಕೆಲ್ಲ ಸದ್ಗುರು ಬಸವಾನಂದ ಮಹಾಸ್ವಾಮಿ, ಸಿದ್ಧಾರೂಢ ಶಿವಪುತ್ರ ಮಹಾಸ್ವಾಮಿಗಳ ಆಶೀರ್ವಾದ ಅಂತ ನಾವು ದೃಢವಾಗಿ ನಂಬೀವಿ, ದೃಢವಾಗಿ ನಂಬಕಲ್ಲಿದ್ದು. ಹಾಗಾಗಿ ಇಲ್ಲಿ ಏನಾಗ್ತದಂದರೆ ಶಾಸ್ತ್ರಕ್ಕೆ ಅನುಕೂಲ ಆಯ್ತು ನೋಡ್ರಿ. ಶಾಸ್ತ್ರ ಏನು ಹೇಳಿದವು? ಹರಿದಾಡುವ ಮನಸ್ಸನ್ನು ನಿಲ್ಲಿಸಬೇಕಾದರೆ ಇದಕ್ಕೆ ಯಾರು ಕೃಪೆ ಬೇಕು? ಪರಮಾತ್ಮನ ಕೃಪೆ ಬೇಕು ಅಂತ ಶಾಸ್ತ್ರಗಳು ಹೇಳಿದವು. ಯಾಕೆ ಹೇಳಿದವು ಅಂದರೆ ಮನಸ್ಸು ಅಂತರ್ಮುಖ ಆದಾಗ ಮಾತ್ರ ಆತ್ಮದರ್ಶನ ಆಗ್ತದೆ. ಮನಸ್ಸು ಅಂತರ್ಮುಖ ಆಗದೆ ಬಹಿರ್ಮುಖವಾಗಿ ನೀ ಎಲ್ಲೆಲ್ಲಿಗೂ ಹೋದರೂ ಕೂಡ ನಿನಗೆ ಶಾಂತಿ ಸಮಾಧಾನ ಆತ್ಮದರ್ಶನ ಅಂತೂ ಖಂಡಿತ ಆಗಲಿಕ್ಕೆ ಸಾಧ್ಯ ಇಲ್ಲ, ಖಂಡಿತ. ಯಾಕಂದ್ರೆ ಶರಣರು ಮಾತು ಹೇಳ್ತಾರೆ, ಕಲ್ಲು ದೇವರಲ್ಲ, ಕಟ್ಟಿಗೆಯೂ ದೇವರಲ್ಲ, ಮಣ್ಣು ದೇವರಲ್ಲ, ಆಮೇಲೆ ಲೋಹ ದೇವರಲ್ಲ, ಜಗತ್ತಿನಲ್ಲಿ ಇರುವ ಯಾವ ಕ್ಷೇತ್ರದ ದೇವರಲ್ಲ ಅಂದರು. ನಾವೇನಂದೀವಿ? ಕಟ್ಟಿಗೆಯೂ ದೇವರೇ, ಕಲ್ಲಿಂದು ದೇವರೇ, ಮಣ್ಣಿಂದು ದೇವರೇ, ತಾಮ್ರದ್ದು ದೇವರೇ, ಬೆಳ್ಳಿದ್ದು ದೇವರೇ, ಬಂಗಾರದ ದೇವರೇ, ತೀರ್ಥಕ್ಷೇತ್ರಗಳಲ್ಲಿರುವಂಥವು ಕೂಡ ದೇವರಂತ ನಾವಂದೀವಿ. ಆ ದೇವರನ್ನ ನಾವು ದೇವರು ಅಂತ ತಿಳ್ಕೊಂಡೆ ಎಲ್ಲ ದೇವರಿಗೆ ನಾವು ದೇವರು ಅಂತ ವಿಶ್ವಾಸವನ್ನು, ಶ್ರದ್ಧೆಯನ್ನು, ನಂಬಿಕೆಯನ್ನು ಮಾಡಿ ಸತ್ಯ ಇದು. ಆದರೆ ಬಸವಾದಿ ಶರಣರಲ್ಲಿ ಬಸವಣ್ಣನ ಹೇಳ್ತಾನ ಇವ್ಯಾವ ದೇವರಲ್ಲ ಅಂತ. ಮತ್ತು ಯಾರಪ್ಪ ದೇವರಂದ್ರೆ ತನ್ನ ತಾನು ಅರಿದಡೆ ತಾನೇ ದೇವನೋಡ ಕೂಡಲ ಸಂಗಮ ದೇವ. ಏನು ಹೇಳಿದ್ರು? ನಿನ್ನ ನೀನು ಅರಿದೊಡೆ ನೀನೇ ಕೂಡಲ ಸಂಗಮ ದೇವ. ವಿಚಾರ ಮಾಡಬೇಕಲ್ರಿ, ನೀನೇ ದೇವರಾಗಿದ್ದು ದೇವರನ್ನ ಹುಡುಕ್ಲಿಕ್ಕೆ ಹೊರಟಿದ್ದೆ ಅಂದರೆ ನಿನಗೇನಾಗದಂತ ನೀನೇ ವಿಚಾರ ಮಾಡು. ನಾನು ದೇವರಾಗಿ ನಾನೇ ದೇವ್ರನ್ನ ಹುಡುಕ್ತೀನಂದ್ರೆ ನಮ್ಗೆ ಭ್ರಾಂತಿ ಆಗ್ಯದ ಅಂತ ಅರ್ಥ ಆಯ್ತಲ್ಲ, ಹೊಚ್ಚಿಡೋದಂತ ಅರ್ಥ ಆಯ್ತು. ಹಾಗಾದಿಲ್ಲ ಈಗ ಮತ್ತೆ ನೀನೇ ದೇವರು ಅಂದಾಗ ಆ ದೇವರನ್ನ ಕಾಣುವ ಬಗೆ ಹೇಗೆ? ಬಗೆ ಏನಿಲ್ಲ ಅಲ್ಲಿ.
ನಿನ್ನ ಒಳಗೆ ಹೋಗಿ ನೋಡು, ನೀನೇ ದೇವನಿದ್ದಿ. ಅದಕ್ಕಾಗಿ ನಮ್ಮ ಧ್ಯಾನ ಎಲ್ಲಿರಬೇಕಂದ್ರೆ ಆತ್ಮನಲ್ಲಿರಬೇಕಂತ. ಆತ್ಮನನ್ನು ಮುಟ್ಟಿ, ಬ್ರಹ್ಮನನ್ನು ಮುಟ್ಟಿ ಅದು ಹೊರಗೆ ಬಂತಿಲ್ಲ, ಅದೇನಾಗ್ತದಂದ್ರೆ ಪಂಡ್ರಾಪುರ ಕುದುರೆಯ ನಡಿಗೆ ಆಗ್ತದ. ಪಂಡ್ರಾಪುರ ಕುದುರೆಯ ನಡಿಗೆನೇ ಬೇರೆ, ಸಾಮಾನ್ಯ ಕುದುರೆಗಳ ನಡಿಗೆನೇ ಬೇರೆ. ಅದು ಸಮಬದ್ಧವಾಗಿ ಕ್ರಮಬದ್ಧವಾಗಿ ಪ್ರತಿಯೊಂದು ಕ್ಷಣ ಕ್ಷಣದ ಉಸಿರಾಟದ ಅಂತರ್ಮುಖವಾಗಿ ಬಾಹ್ಯ ಮನಸ್ಸನ್ನು ಒಳಗೆ ತಂದು ಆತ್ಮನ ದರ್ಶನವನ್ನು ಮಾಡಿಸಿ ಹೊರಗೆ ಬರ್ತದೆ. ಮುಂದೆ ಹೋಗೋದು ಬಿಡಲಾರ್ದ ಮತ್ತೆ ಹಿಂದಕ್ಕೆ ಜಗ್ತದೆ ನೋಡ್ರಿ. ನಾವು ಬಿಟ್ಟ ಮೇಲೆ ಪ್ರಾಣವಾಯು ಎಷ್ಟೊತ್ತು ಹೊರಗೆ ಬಿಡ್ತೀವ್ರಿ? ಬಿಟ್ಟದ್ದು ಹೊರಗೆ ಹೋಗೋದ್ರೆ ಮತ್ತೆ ಒಳಗೆ ತಗೊಂತೀವಿ ನಾವು, ಹೌದಿಲ್ಲ? ಇದಕ್ಕೆ ಆ ವಿಚಾರದಲ್ಲಿ ಧ್ಯಾನ ಅಂತ ಹೇಳ್ಯಾರ. ಇದು ಧ್ಯಾನ. ಹಾಗಾಗಿ ಸಾತ್ವಿಕ ಗುಣವುಳ್ಳವರಲ್ಲಿ ಇದು ತಿಳಿದೇ ಇರಲಿ, ತನ್ನ ಆರಾಧ್ಯ ದೇವತೆಯನ್ನು ಕಾಣ್ತಾನೆ ನೋಡ್ರಿ. ದೇವರನ್ನು ಆರಾಧಿಸುವವನು ಆ ದೇವರನ್ನೇ ಕಾಣ್ತಾನ, ಮತ್ತೊಂದು ಅವನಿಗೆ ಕಾಣಂಗಿಲ್ಲ ನೋಡ್ರಿ. ಹಾಗಾಗಿ ಅವನು ಮಾಡುವ ಪ್ರತಿ ಕರ್ಮಗಳೆಲ್ಲವೂ ಪರಮೇಶ್ವರನ ಪೂಜೆ ಎಂದರು. ತಾನು ಏನು ಮಾಡ್ತಾನಂದ್ರೆ ಎಲ್ಲವೂ ಭಗವಂತನಿಗಾಗಿ, ಪರಮಾತ್ಮನಿಗಾಗಿ, ದೇವರಿಗಾಗಿ. ನಾಲ್ಕೇನಾನ ಒಂದು ಕಾರ್ಯ ಮಾಡಿದ್ರೆ ಇದು ಪರಮಾತ್ಮ ಕಾರ್ಯ ಅಂತ ಮಾಡಿ ಅಂತಾರೆ ಅವರು. ನಾನು ಮಾಡೋದೇನಿಲ್ಲ, ನಾ ಮಾಡ್ತೀನೆಂಬುದಿಲ್ಲ, ಎಲ್ಲವೂ ಭಗವಂತಂದು. ಯಾಕೆ? ಎಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೋಸುವ ಗಾಳಿಯು ನಿಮ್ಮ ದಾನ. ಗೊತ್ತಾಗ್ಯದ ಅವರಿಗೆ ಸಾತ್ವಿಕ ನಂದು ಏನದಪ್ಪ ಅಂತ. ಈ ಜಗತ್ತಿನಲ್ಲಿ ನಮ್ಮದು ನಂದು ಅನ್ನೋದು ಏನದ, ಅದನ್ನು ಮಹಾತ್ಮನ ಮುಂದೆ ಸ್ವಲ್ಪ ವಿಸ್ತಾರವಾಗಿ ಹೇಳ್ರಿ ಅಂದರೆ ಯಾರಿಗೂ ಹೇಳಕ್ಕೆ ಬರಂಗಿಲ್ಲ. ನಾನು ಅನ್ನುವಂಥ ನನ್ನ ದೇಹವೇ ನಂದಲ್ಲಂದಾಗ ಮತ್ತು ಈ ದೇಹದಿಂದ ಮಾಡಿದಂಥ ಕಾಣುವಂಥ ನೋಡುವಂಥ ಕಾರ್ಯಗಳು ನಿಂದೆಂಗಾತವಂತ ಹೇಳು. ಆ ಭಾವ ಬಂದಿರ್ತದ ಅವ್ರಿಗೆ. ಆ ಭಾವದಿಂದ, ಆ ಭಕ್ತಿಯಿಂದ ಮಾಡ್ತಕ್ಕಂಥ ಕರ್ಮಗಳೇನವ ಅವೆಲ್ಲವೂ ಬ್ರಹ್ಮ ಅರ್ಪಣೆ, ಎಲ್ಲವೂ ಶಿವನಿಗೆ ಅರ್ಪಣೆ. ಹಾಗಾಗಿ ಅವನಿಗೆ ಮತ್ತೊಬ್ಬರ ಹಿತವೇ ವಿನಃ ತನ್ನ ಹಿತಕ್ಕಾಗಿ ಏನು ಮಾಡಂಗಿಲ್ಲ ಅವರು. ಇನ್ನೊಬ್ಬರ ಹಿತ ಅಂದ್ರೇನು? ಇನ್ನೊಬ್ಬರ ಸುಖಕ್ಕಾಗಿ ವಿನಃ ಇನ್ನೊಬ್ಬರಿಗೆ ಕಷ್ಟ ಕೊಡೋದಕ್ಕಲ್ಲ, ಇನ್ನೊಬ್ಬರಿಗೆ ದುಃಖ ಕೊಡೋದಕ್ಕಲ್ಲ. ಹಿತ ಅಂದ್ರೆ ಸುಖ, ಅಹಿತ ಅಂದ್ರೆ ದುಃಖ. ಹಾಗಾಗಿ ಅವನ ದೃಷ್ಟಿಯಲ್ಲಿ ದೇವ ಪೂಜೆ ಎಂದರೆ ದೈವ ಗುಣಗಳನ್ನು ಸಂಪಾದನೆ ಮಾಡಿಕೊಂಡು ಯಾವಾಗಲೂ ಸದಾ ಅದೇ ಆಚರಣೆಯಲ್ಲಿರ್ತಾರವರು. ಸದಾಕಾಲ ಅದೇ ಆಚರಣೆ ನೋಡ್ರಿ. ಅವ್ರಿಗೆ ದುರ್ವಿಚಾರ, ದುರ್ವ್ಯಾಪಾರ, ದುಸ್ಸಂಗ ಇವುಗಳು ಅಪ್ಪಿ ತಪ್ಪಿ ಅವರಲ್ಲಿ ಬರೋಂಗಿಲ್ಲ ಅಂದರೆ ಅವ್ರು ಮಾಡದ ಇದ್ರೂ ಬರೋದಿಲ್ಲ, ಅಪ್ರಸಂಗ ಬೇರೆ. ಆದರೆ ನಿಜವಾಗಿ ಯಾರಲ್ಲಿ ಸಾತ್ವಿಕ ಗುಣದ ದೈವ ಗುಣಗಳಾವ ಅವರಲ್ಲಿ ಬರೋದೇ ಇಲ್ಲ ಅಂತ. ಪರೋಪಕಾರಾರ್ಥಂ ಇದಂ ಶರೀರಂ, ಪರರ ಉಪಕಾರಕ್ಕಾಗಿಲ್ಲ. ಹಾಗಾಗಿ ಇಲ್ಲಿ ಸರ್ವರೊಂದಿಗೆ ಅವರ ನಡೆನುಡಿಯನ್ನು ಸರ್ವರೊಂದಿಗೆ ಸದ್ಭಾವ, ಎಲ್ಲರೊಂದಿಗೆ ಸಾಧು ಭಾವ, ಎಲ್ಲರೊಂದಿಗೆ ಸಮಾನ ಭಾವ, ಎಲ್ಲರೊಂದಿಗೆ ಭೇದರಹಿತವಾದ ಭಾವ. ಇವರು ಕಡಿಮೆ, ಇವರು ಹೆಚ್ಚು, ಇವರು ಶ್ರೇಷ್ಠ, ಇವರು ಕನಿಷ್ಠ ಅನ್ನುವಂಥ ಭಾವ ಅವರಲ್ಲಿ ಬರೋದಿಲ್ಲ. ಅವ್ರು ಹೆಂಗನಿರಲಿ, ಆದರೆ ದೈವಿ ಗುಣವುಳ್ಳಂಥವರಲ್ಲಿ ಭಾವ ಬರಂಗಿಲ್ಲ.
ಅವರು ಬೇರೆಯವ್ರನ್ನ ತಮ್ಮಂತೆ ಬೇರೆಯವ್ರನ್ನ ನೋಡ್ತಾರೆ ವಿನ ನನಗಿಂತ ಅನ್ಯರು ಅಂತ ಒಂದು ನೋಡೋದಿಲ್ಲ ಅಂತವ್ರು. ಹಾಗಾಗಿ ಅವರ ಶಿವಪೂಜೆಯೇ ಪೂರ್ಣವಾಗುತ್ತದೆ. ಅವನು ಲೋಕ ಸಂಗ್ರಹಕ್ಕಾಗಿ ದೇವತೆಗಳನ್ನು ಸಾತ್ವಿಕ ಬುದ್ಧಿಯಿಂದ ಪೂಜಿಸುತ್ತಾನೆ. ಅವನು ಮಾಡುವ ದೇವತಾ ಉಪಾಸನೆಯೇ ಸಾತ್ವಿಕ ಶ್ರದ್ಧೆಯ ಲಕ್ಷಣ. ಅವ್ರು ದೇವರಿಗಂತ ಮಾಡ್ತಾನೆ ವಿನ ದೇವರು ಬೇರೆ ಅಂತ ಮಾಡಂಗಿಲ್ಲಲ್ಲ. ಅವನ ಶ್ರದ್ಧೆ ಏನಂದ್ರೆ ದೇವ್ರ ಆನಂದ, ದೇವರಿಲ್ಲ ಅಂತ ಮಾಡಂಗಿಲ್ಲ, ದೇವರ ಆನಂದ. ಅದೇನಾಗ್ತದ ಮಾಡ್ತಾ 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 ಅದರ ಫಲ ಅನ್ನೋದ ಅವು ಕೊಟ್ಟು ಅವನ ಜೀವನ ಪವಿತ್ರ ಆಗ್ತದ. ಅದಕ್ಕೆ ಅರ್ಜುನ, ಈ ಜನಗಳನ್ನು ನೀನು ನೋಡು. ಮತ್ತೆ ಯಾರಲ್ಲಿ ಪರಮಾತ್ಮ ದೃಷ್ಟಿ ಇಲ್ಲವೇ ಇಲ್ಲ, ಕೆಲವರಲ್ಲಿ ಪರಮಾತ್ಮನ ದೃಷ್ಟಿ ಅಂದರೆ ನೋಟ, ಪರಮಾತ್ಮನ ನೋಟ ಇಲ್ಲ ಅಂದರೆ ಪರಮಾತ್ಮ ಅನ್ನೋದೇ ಇಲ್ಲ ಅವರಿಗೆ. ಇಲ್ಲದೆ ಯಾರು ಸ್ವಾರ್ಥದಲ್ಲಿಯೇ ಮುಳುಗಿರುವರೋ ಅವರ ಜ್ಞಾನವು ಭಗವಂತ ಪರಮಾತ್ಮನ ಮಾಡುವ ಕಾರ್ಯಗಳನ್ನು ನೋಡೋಣ ಆನಂತ ತಿಳಿಲಾರದೆ ತಮ್ಮ ಸ್ವಾರ್ಥಕ್ಕಾಗಿ, ಸ್ವಾರ್ಥ ಮಂದಿ ನೋಡೋರಿಗೆ ಆತ ಮಾಡುವ ಕಾರ್ಯ ದೇವತೆಗಳಿಗೆ ದೇವರಿಗಂತ ಅನಿಸ್ತದ, ಒಳಗೆ ಸ್ವಾರ್ಥ ಸಾಧನೆಗಾಗಿ ಆ ಕಾರ್ಯವನ್ನು ಮಾಡ್ತಾರೆ. ಈಗಾಗಲೇ ಜಗತ್ತಿನಲ್ಲಿ ನಡೆದಾವ. ಈಗೊಂದು 8 ದಿನ ಆಯಿತು ಅದು ಟಿವಿಯಲ್ಲಿ ಮೊಬೈಲಲ್ಲಿ ನೋಡಿ ಸಾಕಾಗಿ ಹೋಗ್ಯಾವ. ಎಂತೆಂಥ ಮಠಗಳಲ್ಲಿ, ಎಂತೆಂಥ ಕ್ಷೇತ್ರಗಳಲ್ಲಿ ಎಂತೆಂಥ ವಿದ್ವಾಂಸರು ಜಗತ್ತಿನಲ್ಲಿ ಪಲ್ಲಕ್ಕಿ ಮೇಲೆ, ಇನ್ನೊಂದರ ಮೇಲೆ, ಆನೆ ಮೇಲೆ, ಅಂಬಾರ ಮೇಲೆ, ಛತ್ರಿ ಚಾಮರದ ನೆರಳಿನಲ್ಲಿ ಓಡಾಡಿದಂಥ ಮಹಾತ್ಮರ ಬಣ್ಣ ಇವತ್ತು ಒಂದೊಂದು ಬಯಲಾಕತ್ತದ. ಯಾಕಂದ್ರೆ ಅದು ನೆಪ ಮಾತ್ರದಿಂದ, ಯಾವುದೋ ಒಂದು ನೆಪವನ್ನು ಇಟ್ಟುಕೊಂಡು ಅದು ತಮ್ಮ ಸ್ವಾರ್ಥದ ಸಿದ್ಧತೆಯನ್ನು ಮಾಡಿಕೊಂಡು ತಾವು ಬದುಕೋದಕ್ಕೋಸ್ಕರ ಮಾಡ್ತಕ್ಕಂಥ ಕಾರ್ಯ. ಅವರಲ್ಲಿ ಏನಿರ್ತದ್ರಿ? ಯಾರ ಜ್ಞಾನ ಅದ ಅವರಲ್ಲಿ? ಅವ್ರ ಜ್ಞಾನ ಇಲ್ಲಂತಲ್ಲ ಆದ, ಆದರೆ ಅವರಿಗೆ ಕಾಮದ ಜ್ಞಾನ, ಕ್ರೋಧದ ಜ್ಞಾನ, ಲೋಭದ ಜ್ಞಾನ, ಮೋಹ ಮದ ಮತ್ಸರದ ಜ್ಞಾನ, ಎಲ್ಲ ಜ್ಞಾನಗಳಿಂದ ಅವರ ಅಂತಃಕರಣ ಏನಾಗ್ಯದ, ವಿಕಾರ ಆಗಿಬಿಡ್ತು ನೋಡ್ರಿ. ಚಲೋ ಮನುಷ್ಯರಿಗೆ ದೆವ್ವ ಹಿಡ್ದಂಗೆ ಆಯ್ತು. ಅವರ ಮಾತುಗಳು, ಅವರ ವಿಚಾರಗಳು, ಅವರ ವಿವೇಕಗಳು ಹೇಗಿರ್ತಾವಂದ್ರೆ ಮನಸ್ಸಿಗೆ ಬಂದಂಗೆ ಇರ್ತಾವ. ತಮ್ಮ ಮನಸ್ಸಿಗೆ ಏನು ಬರ್ತದೆ, ಸಮಯವನ್ನು ಸಾಧಕರಾಗಿ ಒಂದೊಂದು ಸಮಯದಲ್ಲಿ ಒಂದೊಂದು ಮಾತನ್ನು ಹೇಳುವಂಥ ಕಾರ್ಯ ನಡೀತಾವೆ ಅವರಲ್ಲಿ. ಒಂದು ಮಾತು ಇರಂಗಿಲ್ಲ ಅದು. ಯಾಕೆ? ಅವೆಲ್ಲ ಕಾಮದ ಮಾತಾವ, ಕ್ರೋಧದ ಮಾತಾವ, ಮತ್ಸರದ ಮಾತಿರ್ತಾವ. ಆ ಮಾತುಗಳು ಒಂದೇ ಪ್ರಕಾರ ಇರಕ್ಕೆ ಬರೋದಿಲ್ಲ, ಸಾಧ್ಯನೇ ಇಲ್ಲ ಅಂತ. ಹಾಗಾಗಿ ಅವನು ಯಾವಾಗಲೂ ಬೇಡಿಕೆಯ ಬೆನ್ನನ್ನೇ ಹತ್ತಿರುವನು. ಅವು ಯಾರು ಬೆನ್ನತ್ತನ ಅಂದರೆ ಸಾತ್ವಿಕ ಗುಣದವನು ಸಾಕು ಸಾಕು ಅನ್ನುವ ಅದರ ಬೆನ್ನು ಹತ್ತಿದರೆ, ಈ ರಜೋಗುಣದವನು ಬೇಕು ಬೇಕು ಅಂತ ಬೇಕು ಅನ್ನುವ ಕುದುರೆಯನ್ನು ಇವನು ಹತ್ತಾನ, ಸಾಕು ಅನ್ನುವ ಕುದುರೆಯನ್ನು ಅವನು ಹತ್ತಾನ. ಹಾಗಾಗಿ ಆ ಯಾವನು ಬೇಕು ಬೇಕು ಎನ್ನುವ ಕುದುರೆಯನ್ನು ಬೆನ್ನತ್ತಿ ಹೊರಟನಲ್ಲ ಪ್ರಪಂಚದ ವಿಷಯಾದಿಗಳನ್ನು ಬೇಟೆಯಾಡಲಿಕ್ಕೆ, ಅವನು ಯಾರನ್ನ ಬೇಟೆಯಾಡಕ್ಕೆ ಹೊಂಟಾನ? ಹುಲಿ, ಆನೆ, ಒಂಟೆ, ಚಿಗದೆ, ಮೃಗಗಳ ಬೇಟೆ ಎಲ್ಲ. ಇವನು ವಿಷಯಾದಿಗಳ ಬೆನ್ನು ಹತ್ತಿ ಅವುಗಳನ್ನು ಪಡಿಬೇಕು ಅಂತ ಹೊರಟನಂದ್ರೆ ಇವನು ಏನಪ್ಪ ಅಂದರೆ ರಾಜಸ ಪುರುಷನು.
ರಜಗುಣ ಉಳ್ಳಂಥವನು. ಅಂಥವರು ತನ್ನ ಇಷ್ಟಾರ್ಥ ಸಿದ್ಧಿಗಾಗಿ ಯಕ್ಷ ರಾಕ್ಷಸರನ್ನು ಪೂಜಿಸುತ್ತಾರೆ. ಯಕ್ಷರು, ಕಿನ್ನರು, ಕಿಂಪುರುಷರು, ಗಂಧರ್ವರು, ಇನ್ನೂ ಕೆಲವು ರಾಕ್ಷಸ ದೇವತೆಗಳನ್ನು ಪೂಜಿಸಿ ಅದಕ್ಕೆ ಬೇಕಾದ ಧನಪತಿಯನ್ನು ಯಕ್ಷ ಅಥವಾ ಕುಬೇರನನ್ನು ಪೂಜಿಸಿ ಘೋರ ಕರ್ಮಗಳ ಮಾಡುವ ರಾಕ್ಷಸರೆನ್ನುತ್ತಾರೆ. ಪೂಜೆ ಮಾಡಿಸಲ್ಲ. ಈಗ ಆ ವ್ಯಕ್ತಿಯನ್ನು ನಾಶ ಮಾಡಬೇಕಾದ್ರೆ ಒಂದು ಗೊಂಬೆಯನ್ನು ಮಾಡ್ತಾರೆ. ಗೊಂಬೆಯನ್ನು ಮಾಡಿ ಅದಕ್ಕೆ ಏನೇನೋ ಮಾಡಿ ಸೂಜಿಯನ್ನು ಚುಚ್ಚಿ ಕವಡೆಯನ್ನು ಕಟ್ಟಿ ಅದಕ್ಕೆ ಕೆಲವು ವನಸ್ಪತಿಗಳು ಕೂಡ ಅವಶ್ಯಕತೆ ಅವ. ಅವುಗಳನ್ನು ಸೇರಿಸಿ 3 ದಾರಿಯಲ್ಲಿ ಅಥವಾ 7 ಗುಡಿಯ ಹನುಮಪ್ಪನ ಮೇಣವನ್ನು ತಂದು ಅದಕ್ಕೆ ಸಿದ್ಧಿಯನ್ನು ಮಾಡಿ ಇನ್ನೊಬ್ಬರನ್ನು ನಾಶ ಮಾಡುವಂಥ ಕಾರ್ಯ ಮಾಡ್ತಾರಲ್ಲ. ಇವರು ಯಾರು ಅಂದರೆ ರಜೋಗುಣವುಳ್ಳವರಂತ. ನಾನು ಧನದ ಆಸೆ ಅಂತ ಅವನಿಗೆ, ನಾನು ಶ್ರೀಮಂತನಾಗಬೇಕು, ನಾ ಗಳಿಸ್ಬೇಕಂತ. ಹೀಗಾಗಿ ಘೋರ ಕರ್ಮಗಳನ್ನು ಮಾಡಿ ಅವನೇನಾದ ರಾಕ್ಷಸ ಆದಂತ. ಘೋರ ಅಂದರೆ ಮಾಡಬಾರದ ಕಾರ್ಯವನ್ನು ಮಾಡೇ ನಾವು ರಾಕ್ಷಸರಾಗಿವಿ. ಯಾವುದು ಮಾಡುವ ಕಾರ್ಯವನ್ನು ಮಾಡಿದ್ರೆ ದೇವತೆಗಳು ನಮಗಿಂತ ಬೇರೆ ಯಾರಿಲ್ಲ, ನಾವೇ ದೇವತೆಗಳು. ದೇವತೆಗಳು ಯಾರಿಲ್ಲ, ನೀವೇ. ನಿಮ್ಮಲ್ಲಿ ಒಳ್ಳೆಯ ಗುಣಗಳು, ದಾನ ಧರ್ಮ ಪರೋಪಕಾರ, ದೇವರು ಗುರುಗಳು ಅನ್ನೋ ಭಾವ ನಿಮಗೆ ಬಂತಿಲ್ಲ, ನೀವೇ ದೇವತೆಗಳಾಗ್ತೀರಿ. ನಿಮ್ಮೆಲ್ಲ ಸಿದ್ಧಿಗಳು ಕೂಡ ಪ್ರಾಪ್ತಿ ಆಗ್ತಾವೆ, ಆಗೋದಿಲ್ಲ ಅಂತಲ್ಲ. ಆದರೆ ಯಾರಲ್ಲಿ ಈ ದುಷ್ಟ ಗುಣಗಳಾವಲ್ಲ, ಅದಕ್ಕೆ ವೇದವ್ಯಾಸರು ಆಚಾರ್ಯ ಶಂಕರರನ್ನು ಅಲ್ಲಿಗೆ ಬಿಟ್ಟೆ. ಆವಾಗ ಆಚಾರ್ಯ ಶಂಕರರು 1180 ಉಪನಿಷತ್ತುಗಳೇನವ, ಎಲ್ಲರೂ ಕೇಳಲಿಕ್ಕೆ ಎಲ್ಲರಿಗೆ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲಂದರೆ ಅರ್ಧ ಶ್ಲೋಕ ಏನೇಂದ್ರು ಅವರು. ಇಷ್ಟೆಲ್ಲ ಏನು ವೇದ ಉಪನಿಷತ್ತು ಅವಲ್ಲ, ಅದರ ಅರ್ಥ ಇಷ್ಟೇ ಅದಂದರು. ಏನಾದ ಇಷ್ಟೇ? ಅರ್ಧ ಶ್ಲೋಕ ಏನೇ, ಅರ್ಧ ಪ್ರಕೃತಿ ಏನು ಹೇಳ್ತದೆ ಶಬ್ದ ಅಷ್ಟಾಗಿ ಹೇಳ್ತಾನಂದ್ರೆ ಅವನು. ಏನಪ್ಪ ಅಂದರೆ ಬ್ರಹ್ಮ ಸತ್ಯ ಜಗನ್ಮಿತ್ಯ, ಜೀವೋ ಬ್ರಹ್ಮೈವ ನಾ ಪರಹ ಅಂದರು. ನಾವು ಪರಮಾತ್ಮ ಮತ್ತು ಜೀವಾತ್ಮ ಏನಾದ ಈ ದೇಹ ಈ ಜಗತ್ತು ನಮಗೆ 4 ಕಾಣ್ತಾವೆ ಮುಖ್ಯವಾಗಿ. ಒಂದು ಜಗತ್ತು ಅಂದರೆ ಲೋಕ, ಭಾಳ ದೊಡ್ಡದಾದ ಒಂದು ಜಗತ್ತು. ಮತ್ತು ಇನ್ನೊಂದೇನದ ಈ ದೇಹ, ಹೌದಲ್ರಿ? ಮತ್ತು ಜಗತ್ತಿನಲ್ಲಿ ಏನಾನ ಪರಮಾತ್ಮನಿಲ್ಲ, ಎಲ್ಲ ಕಡೆ ದೇವರಾನ. ಪರಮಾತ್ಮ ಇಲ್ಲದ ಜಾಗನೇ ಇಲ್ಲ. ಜಗತ್ತನ್ನು ತುಂಬ ಇರೋದಕ್ಕೆ ಪರಮಾತ್ಮ ಅಂದರು, ದೇಹದ ಒಳಗಿದ್ದದಕ್ಕೆ ಜೀವಾತ್ಮ ಅಂದರು. ಆದರೆ ಶಂಕರ ಹೇಳ್ತಾರೆ, ಹೊರಗಡೆ ಜಗತ್ತಿನಲ್ಲಿರುವಂಥ ಪರಮಾತ್ಮೇನ, ಆ ಪರಮಾತ್ಮ ಸ್ವರೂಪನೇ ಜೀವಾತ್ಮ. ಹಾಗಾಗಿ ಜೀವೋ ಬ್ರಹ್ಮೈವ ನಾ ಪರಹ. ಹೊರಗೂ ಬ್ರಹ್ಮನೇ, ಒಳಗೂ ಬ್ರಹ್ಮನೇ ಅನ. ಬ್ರಹ್ಮನಿಗಿಂತ ಬೇರೆ ಇರೋಕ್ಕೆ ಬರೋಂಗಿಲ್ಲ ಅಂತ. ಅದೇ ಕಾರಣವಾಗಿ ಮಹಾತ್ಮರು ಏನು ಹೇಳ್ತಾರೆ ನಮಗಂದರೆ, ಎಂಥ ದುರ್ಗುಣವೇ ಆಗಲಿ ಧನಿಕನು ಅಸತ್ಕರ್ಮಗಳನ್ನು ಮಾಡುವವರನ್ನು ಸೇವಿಸುತ್ತಾರೆ. ಬಹಳ ದುಡ್ಡನ್ನು ಗಳಿಸಿ ಶ್ರೀಮಂತನಾಗಬೇಕು ಅನ್ನೋವನಿಗೆ ಅಸತ್ಕರ್ಮ ಅಂದರು. ಅಸತ್ಕರ್ಮ ಅಂದ್ರೇನು? ಶಾಸ್ತ್ರ ವಿಧಿಗಳನ್ನು, ಯಾವ ನಿಯಮಗಳನ್ನು ಮೀರಿ ಮಾಡಬಾರದ ಕರ್ಮಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಯಾಕಂದರೆ ಧನದ ಆಸೆ, ಹಣದ ಆಸೆ ಅದ ಅವನಿಗೆ.
ಹಣಕ್ಕಾಗಿ ಯಾರಿಗಾದರೂ ಮೋಸ ಮಾಡಲಿಕ್ಕೆ ತಯಾರನ? ಯಾರಿಗಾದರೂ ದುಃಖ ಕಷ್ಟವನ್ನು ಕೊಡಲಿಕ್ಕೆ ಅವನು ತಯಾರನ? ಯಾಕಂದರೆ ದುಡ್ಡು ಗಳಿಸ್ಬೇಕಂತ. ದುಡ್ಡು ತಿಂದು ಸಾಯ್ತಿದ್ದೇನಪ್ಪ ಅಂದರೆ ಇಲ್ಲ ಅಂತಾನ. ನೀನು ಬದುಕಬೇಕಾದ್ರೆ ಮುಷ್ಟಿ ಅನ್ನನೇ ಬೇಕಂತ ಗೊತ್ತದ ನಿನಗೆ. ಇಷ್ಟು ದುಡ್ಡು ಯಾಕೆ ಬೇಕಪ್ಪ ಅಂದರೆ ಬೇಕಂತ ನೀವಿನ ಅವನು ಸಾಕನಂಗಿಲ್ಲ ಅಂತ. ಭಾಳ ಸಲ ಹೇಳ್ದಲ್ಲ, ಸಕ್ಕರೆ ಕಾರ್ಖಾನೆಗಳುಂಟು. ಒಂದು ದಿವಸಕ್ಕೆ 5,000 ಚೀಲ ಸಕ್ಕರೆ ಹೊರಗೆ ಬರ್ತದೆ, ಕಬ್ಬಿನಿಂದ ಸಕ್ಕರೆ. ಆ ಮಾಲಕ, ಸಕ್ಕರೆಯ ಮಾಲಕ ಚಹಾ ಕುಡಿತಾನ, ಇಲ್ಲ ಸಿಹಿ ತಿಂತಾನ. ಎಷ್ಟು ಬೇಕು ಸಕ್ಕರೆ? ಚಹಾಕ್ಕೆ ಬೇಕಾದರೆ ಒಂದು 50 ಗ್ರಾಮು, ಸಿಹಿ ಪದಾರ್ಥ ಆದರೆ ಅರ್ಧ kg ಸಕ್ಕರೆ ಆದರೆ ಸಾಕಾಗಿತ್ತು. 500 ಚೀಲ ತಿಂದು ಸಾಯ್ತೇನೇನು ಸಕ್ಕರೆ? ಇಲ್ಲ. ಅದು ಯಾವುದಕ್ಕಾಗಿ ಬೇಕು ಸಕ್ಕರೆ ಅಂತಂದರೆ ಮಾರಾಟವನ್ನು ಮಾಡಿ ಅದರಿಂದ ಹಣ ಗಳಿಸ್ಬೇಕಂತ ಅಷ್ಟೆ. ತಿಂಬದು ಮುಷ್ಟಿ, ಅದರ ಆಸೆ ಎಷ್ಟದಂದರೆ ಅದು ಮುಗಿಲಾರ್ದ ಆಸೆ ಬೆನ್ನತ್ತೆ ಅವರು. ಅದರಂತೆ ಎಲ್ಲವೂ ನಾವು ತಿಳ್ಕೋಬೇಕು. ತಿಳ್ಕೊಂಡು ಅಸತ್ಕರ್ಮವನ್ನು ಮಾಡ್ತೇವೆ ನಾವು. ಅಸತ್ಕರ್ಮ ಅಂದ್ರೇನು, ಸತ್ಕರ್ಮ ಅಂದ್ರೇನು ಅಂತ ಅದೇ ವೇದವ್ಯಾಸರು ಶಂಕರಾಚಾರ್ಯರು ಯಾವ 1180 ಏನು ಶ್ರುತಿಗಳುಂಟು ಅವುಗಳನ್ನು ಅರ್ಧ ಶ್ಲೋಕದಲ್ಲಿ ಹೇಳಿದ. ಅಷ್ಟೇ, ಎಲ್ಲ ಹೇಳಿದ್ರು ಅದನ್ನೇ ಹೇಳಬೇಕಲ್ಲ, ನೀನೇ ಪರಮಾತ್ಮ ದೇವರಿದ್ದೆ ಅಂತ. ಈ 18 ಪುರಾಣಗಳನ್ನು ವ್ಯಾಸ ಮಹರ್ಷಿಗಳು ರಚನೆ ಮಾಡಿದರು. ಅವರು 18 ಪುರಾಣ ಹೇಳೋರಿಗೂ ಪುರುಸತ್ತಿಲ್ಲ, ಕೇಳೋರಿಗೂ ಸಾಧ್ಯ ಇಲ್ಲ ಅಂಥೇಳಿ ಇಡೀ 18 ಪುರಾಣದ ಸಾರಾಂಶವನ್ನು 2 ವಾಕ್ಯದಲ್ಲಿ ಅವರು ಹೇಳಿದರು. ಎಷ್ಟು ಸರಳ ಮಾಡ್ಯಾರಂತ. 2 ವಾಕ್ಯದಲ್ಲಿ ಪರೋಪಕಾರಾಯ ಪುಣ್ಯಾಯ ಪರಪೀಡನೆ ಪಾಪಾಯ. ನಾವು ನನಗಷ್ಟೆಲ್ಲ, ನಾವಂತೂ ಯಾರು ದ್ರೋಹ ಮಾಡೋಕ್ಕೆ ತಯಾರಿಲ್ಲ. ಊರ ಮಂದಿ ಸತ್ರು ನಾವು ಬದುಕಬೇಕಂತ ಆಸೆ ಉಳ್ಳವ್ರು ನಾವು, ಹೌದಿಲ್ರಿ? ಇರಲಿ, ನೀನು ಬದುಕಬೇಕು, ನೀ ಚೆನ್ನಾಗಿರ್ಬೇಕಂತ ಆಸೆ ಇರೋದು ತಪ್ಪಲ್ಲ, ಒಳ್ಳೆಯದೇ. ಆದರೆ ನಿನ್ನಂತೆ ಕಾಣುವಂಥ ಜಗತ್ತಿನ ಜೀವಿಗಳೆಲ್ಲರೂ ನನ್ನಂಗೆ ಚೆನ್ನಾಗಿರಬೇಕು, ನನ್ನಂಗೆ ಆಯುಷ್ಯ ಆರೋಗ್ಯದಿಂದ ಬದುಕಬೇಕು, ನನಗೆ ಬರಲಾರದ ಕಷ್ಟಗಳು ಅವರಿಗೂ ಕೂಡ ಬರಬಾರದು ಅನ್ನುವಂಥ ಮನಸ್ಸಿನಲ್ಲಿ ದೊಡ್ಡ ಗುಣ ಇಲ್ಲಲ್ಲ. ಕೊಡೋದು ತಗೊಳ್ಳೋದು 2ನೇದ್ದು. ಆ ಗುಣ ಕೂಡ ಇಲ್ಲ. ನಾ ಚೊಲೋ ಇರಬೇಕು, ನನ್ನ ನೋಡಿದವರ ದೂರದೆಲ್ಲರೂ ಅವ್ರು ಕೆಟ್ಟು ಹೋಗ್ಬೇಕು. ಇದು ಕೆಟ್ಟ ಗುಣ ಅಂತಿಲ್ಲ. ಇದಕ್ಕೇನಂದ್ರು ಪಾಪ ಅಂದ್ರು ಅವರು. ಇದು ಪಾಪ. ಅದೇ ನೀನು ಈ ರೀತಿ ವಿಚಾರ ಮಾಡಿ ಪರರಿಗೆ ಅಹಿತ ಕರ್ಮಗಳಾಗಲಿ ಕೇಡಾಗಲಿ ಅಂತ ಬಯಸದೆ ಪಾಪ, ಅವರಿಗೆ ಒಳ್ಳೆಯದಾಗಲಿ ಅಂತ ಅನ್ನುವುದೇ ಪುಣ್ಯ. ನೋಡು, ಮತ್ತು ಇಂಥ ಸಾಮಾನ್ಯ ಪುಣ್ಯ ಮಾಡೋಕ್ಕೆ ನಮಗೆ ಬಂದಿಲ್ಲ ಅಂದರೆ ಇನ್ನು ಶಾಸ್ತ್ರಜ್ಞಾನ ಯಾವಾಗ ಆಗ್ತದೆ? ದೇವರ ಕೃಪೆ ಯಾವಾಗ ಆಗ್ತದೆ? ಪರಮಾತ್ಮನ ಅನುಗ್ರಹ ಯಾವಾಗ ಆಗ್ತದ? ಪರಮಾತ್ಮನೇ ನೀನು ಯಾವಾಗಾಗಿ ಮೋಕ್ಷ ಆಗ್ತದ ಅಂತ ಮಹಾತ್ಮರ ಅನುಭವ. ಹಾಗಾಗಿ ಇಲ್ಲಿ ರಾಜಸಿ ಶ್ರದ್ಧೆಯಲ್ಲಿ ಸ್ವಾರ್ಥವನ್ನು ಸಂಪಾದಿಸಬೇಕೆಂಬ ಲಕ್ಷಣ ಇರ್ತದಂತ. ಬರೇ ಸ್ವಾರ್ಥ, ನಾನು ಬೇಸಾಗಬೇಕು, ನಾನು ಬೇಯಿಸಿರ್ಬೇಕು ಅಷ್ಟೇ. ಉಳಿದವ್ರು ಹಾಳಾಗಿ ಹೋಗಲಿ, ಅವನಿಗೆ ಚಿಂತೆ ಇಲ್ಲ. ಇದು ಪಾಪದ ಗುಣ ಅಂತ. ಹೀಗಾಗಿ ಇನ್ನೂ ಕೆಲವು ತಾಮಸ ಗುಣದವರಾರ ಮಾನತ್ವದಿಂದ ಪತಿತರಾದ ವಕ್ರ ಮಾರ್ಗವನ್ನು ಹಿಡಿದು ಪಿಶಾಚಿ ಜನರು ಅತ್ಯಂತ ನಿಂದಿತ ಕರ್ಮಗಳನ್ನು ಮಾಡುವರು. ಅವರು ತಾಮಸ ಗುಣದವರು. ಗುರುಗಳ, ಪರಮಾತ್ಮನ
ದೇವತೆಗಳೊಂದು ಲೆಕ್ಕಕ್ಕಿಲ್ಲ, ಅವ್ರಿಗೆ ಲಕ್ಷಣ ಇಲ್ಲ ಅಂತ. ಇನ್ನು ಇನ್ನೊಬ್ಬರಿಗೆ ಒಳ್ಳೆಯದು ಮಾಡಬೇಕು, ಕೆಟ್ಟದ್ದು ಮಾಡಬಾರದು ಅನ್ನೋದು ಕೂಡ ಲಕ್ಷ್ಯದಾಗಿಲ್ಲ ಅವರಿಗೆ. ಅವ್ರಿಗೇನದಂದರೆ ಒಳ್ಳೆಯವರಿಗೆ ಕಷ್ಟವನ್ನು ಕೊಡೋದಕ್ಕೋಸ್ಕರವಾಗಿ, ಯಾಕಂದರೆ ಒಳ್ಳೆಯವರಿಗೆ ಕಷ್ಟ ಕೊಡಬೇಕಾದ್ರೆ ಅಷ್ಟು ಸರಳಲ್ಲ ಅಂತ. ಒಳ್ಳೆಯವರಿಗೆ ಒಬ್ಬನ ಕಷ್ಟ ಕೊಟ್ಟು ಗೆದಿಬೇಕಾಗಿತ್ತಂದರೆ ಅಷ್ಟು ಸರಳ ಮಾರ್ಗ ಅಲ್ಲ. ಯಾಕೆ ಸರಳಲ್ಲ ಅಂದರೆ ಅವನಿಗೆ ಹಿಂದೆ ಭಗವಂತನ, ಪರಮಾತ್ಮನ, ಗುರುನಾಥನ ಬಲ ಇರ್ತದ, ಶಕ್ತಿ ಇರ್ತದ, ಸಾಮರ್ಥ್ಯ ಇರ್ತದ. ಗುರುಪುತ್ರರನ್ನು ಮೊದಲ ಕಾಲದಲ್ಲಿ ಗುರುವಿನ ಸಮೀಪ ಎಲ್ಲ ಗುರುಪುತ್ರರನ್ನು ಕೆಣಕಬಾರದಂತ ಶಾಸ್ತ್ರ ಇದ್ದವು. ಗುರುವಿನಲ್ಲ, ಗುರುಪುತ್ರನನ್ನು ಅಂದರೆ ಏನಂತ ಅರ್ಥ ಮಾಡ್ತಾರೆ? ಯಾವಾಗ ಗುರುಪುತ್ರ ಶಿಷ್ಯನಲ್ಲೇ ಅಂತ ಸಾಮರ್ಥ್ಯ ಶಕ್ತಿ ಬರ್ತದ ಅಂತಂದರೆ ಗುರುವಿನಲ್ಲಿ ಎಷ್ಟು ಶಕ್ತಿ ಇರ್ಬೋದು. ಅದಕ್ಕೆ ಶಾಸ್ತ್ರಜ್ಞಾನ ಇದ್ದವರು ಗುರುಪುತ್ರರನ್ನು ಕೆಣಕಕ್ಕೆ ಹೋಗೋದಿಲ್ಲ. ಅವರಲ್ಲಿ ಇಂದ ಒಂದು ಶಕ್ತಿ ಆದ, ಶಾಸ್ತ್ರ ಬಲ ಆದ, ಗುರುವಿನ ಅನುಗ್ರಹ ಆದ, ಪರಮಾತ್ಮನ ಕೃಪೆ ಆದ, ದೇವತೆಗಳ ಆಶ್ರಯ ಆದ, ನಮಗೆ ದೇವತೆಗಳ ಆಶೀರ್ವಾದ ಅದ. ಇಷ್ಟಿದ್ದಾಗ ಅಂಥ ವ್ಯಕ್ತಿಯನ್ನು ಸಾಮಾನ್ಯವಾಗಿ ಸೋಲಿಸಲಿಕ್ಕೆ ಬರೋಂಗಿಲ್ಲ. ಹಾಗಾಗಿ ಅವ್ರೇನು ಮಾಡ್ತಾರಂದರೆ ವಾಮ ಮಾರ್ಗ ಹಿಡಿತಾರೆ ನೋಡ್ರಿ. ವಾಮ ಮಾರ್ಗ ಅಂದರೆ ಕೆಟ್ಟ ಮಾರ್ಗ. ಏನು ಮಾಡಬಾರ್ದು ಎಲ್ಲವನ್ನ ಮಾಡಿ ಮುಗಿಸ್ಬೇಕಂತ ಛಲ ಇರ್ತದೆ. ಯಾರಿಗೆ? ತಾಮಸ ಗುಣವುಳ್ಳವರಿಗೆ ಅಂತ, ಕೆಟ್ಟ ಗುಣ ಅಂತವರಲ್ಲಿ. ಅಲ್ಲಿ ಸತ್ತ ಜನರನ್ನು ಭೂತ ಪ್ರೇತಗಳೆನ್ನುತ್ತಾರೆ. ತಾಮಸ ಶ್ರದ್ಧೆಯುಳ್ಳ ನರ ನಾರಿಯರು ಹೀನ ಜನರ ಉಪಾಸನೆಯಲ್ಲಿ ತೊಡಗಿ ಹೀನವಾದ ವಾಸನೆಗಳನ್ನು ಪೂರ್ಣ ಮಾಡಿಕೊಳ್ಳುವುದಕ್ಕಾಗಿ ಅವರು ಪರರಿಗೆ ಹಿಂಸೆಯನ್ನು ಮಾಡ್ತಾರೆ, ಕಳ್ಳತನ ಮಾಡ್ತಾರೆ, ವಶೀಕರಣ ಅನ್ನುವಂಥ ದುಷ್ಟ ಕಾರ್ಯಗಳನ್ನು ಮಾಡ್ತಾರೆ ಮತ್ತು ಮಾರಣವಾದ ಹೋಮಗಳನ್ನು ಮಾಡಿ ಅವರು ಜಲ್ದಿ ಸತ್ತು ಹೋಗಲಿ ಎನ್ನುವ ಕಾರ್ಯವನ್ನು ಮಾಡುವಂಥವ್ರು ಆರು ಜಗತ್ತಿನಲ್ಲಿ. ನೋಡ್ರಿ, ಅವ್ರು ಸತ್ರ ಇವ್ರಿಗೇನಾಗದ? ಆದ್ರೆ ನೀನು ಒಬ್ಬನ ಕೊಲ್ಲಿ ಆದರೂ ಕೂಡ ನೀನು ಎಷ್ಟು ದಿನ ಬದುಕವನಂತ. ಅವರು ಸಾಯಲಿ, ಅವರು ಸತ್ರ ನಿನಗಾಗ ಲಾಭ ಏನದ? ಇನ್ನೊಬ್ಬರಿಗೆ ಹಿಂಸೆ ಕೊಡೋದ್ರಿಂದ ನೀನು ಮುಂದಿನ ಜನ್ಮದಲ್ಲಿ ಹಿಂಸೆಗೊಳಗಾಗಬೇಕಂತ, ಹಿಂಸೆಗೆ ಒಳಗಾಗಬೇಕು. ನಾ ಭಾಳ ಸಲ ಹೇಳಿನಲ್ಲ, ಒಳ್ಳೆ ವ್ಯಕ್ತಿ ಇದ್ದ ಊರಾಗ ಇದ್ದಕ್ಕಿದ್ದಂಗೆ ಅವನ ನಡೆ ನುಡಿ ಒಳ್ಳೆಯದು, ಯಾರಿಗೆ ಕೆಟ್ಟದ್ದು ಮಾಡಿಲ್ಲ. ಆದರೂ ಯಾರೋ ಅವನ ಬಂದು ಕೊಲೆ ಮಾಡಿ ಕೊಲ್ಲಿ ಹೋಗಿಬಿಟ್ರು. ಅವರು ದುಷ್ಟರನ್ನು ಸಂಹಾರ ಮಾಡ್ತಾರ, ಅದು ಒಪ್ಪಿಗೆ. ಒಳ್ಳೆಯವನು ಕೊಲಿಸಿಕೊಂಡು ಸತ್ನಲ್ಲ. ಅದೇ ಊರಲ್ಲಿ ಒಬ್ಬ ವಿಚಾರವಂತ ಗುರುಪುತ್ರ ಇದ್ದ. ಶಾಸ್ತ್ರಗಳು ಪಾಪಿ ಪುಣ್ಯಗಳಂತ ಹೇಳ್ತಾರೆ. ಪಾಪಿಗಳಿಗೆ ಇಂಥ ಶಿಕ್ಷೆ ಆಗಬೇಕು, ಹಿಂದಿನ ಜನ್ಮದಲ್ಲಿ ಈ ಜನ್ಮದಲ್ಲಿ ಇಂಥ ಒಳ್ಳೆಯವನಿಗೆ ಇಂಥ ಒಂದು ಕೆಟ್ಟ ಪರಿಸ್ಥಿತಿ ಯಾಕೆ ಬಂತು ಅಂತ ವಿಚಾರ ಮಾಡ್ತಿದ್ದ. ಅದೇ ಸಮಯದಲ್ಲಿ ಮತ್ತೆ ವಿಚಾರಕ್ಕೆ ಹೋದಂಗೆಲ್ಲ ಮತ್ತೆ ಇನ್ನೊಂದು ಜ್ಞಾನ ಉತ್ಪತ್ತಿ ಆಯಿತು. ನಮ್ಮೂರಲ್ಲಿ ಎಷ್ಟೋ ಕೊಲೆಗಡಕರು ಆರ, ಮಾರಣ ಹೋಮ ಮಾಡೋರಾರ, ಕಳ್ಳತನ ಮಾಡೋರಾರ, ವಶೀಕರಣ ಮಾಡೋರಾರ, ಪರರಿಗೆ ಪೀಡೆಯನ್ನೇ ಬರೀ ಕಷ್ಟವನ್ನೇ ಕೊಡೋರೆ. ಬೆಳಗ್ಗೆದ್ದು ಹೊರಗೆ ಹೋಗಿ 4 ಜನಕ್ಕೆ ಕೆಟ್ಟದ ಮಾಡಿ ಬಂದರೆ ಮನೆಗೆ 2 ತುತ್ತು ಊಟ ಹೆಚ್ಚು ಹೋಗ್ತದೆ ಅವ್ರಿಗೆ. ಒಳ್ಳೇದು ಮಾಡಿ ಹೋಗೋದಿಲ್ಲ, ಕೆಟ್ಟದ ಮಾಡಿ ಬಂದಾಗ ತೃಪ್ತಿ ಆಗದ ಅವ್ರಿಗೆ. ಅಂಥವ್ರು ಆರು ಜಗತ್ತಿನಲ್ಲಿ ಅವರು ಊರಾಗ ಮೆರಿತಾರ. ಅಂತ ಕೆಟ್ಟವರು ಒಳ್ಳೆಯವನು ಸತ್ತನಲ್ಲ,
ಇವ್ರಿಗೆ ಯಾಕೆ ಅಂತ ಸಾವು ಬರಲಿಲ್ಲ ಅಂತ ವಿಚಾರ ಮಾಡ್ತಿದ್ದ ಒಬ್ಬ ಗುರುಪುತ್ರ. ಅವನಿಗೆ ಹೊಳಿಲಿಲ್ಲ. ಆವಾಗ ಆ ಅಚಾನಕ್ ಗುರುಗಳೇ ಅವ್ರ ಮನೆಗೆ ಬಂದರು. ಪ್ರವಚನ ನಡೆದತ್ತು. ಪ್ರವಚನ ಮುಗಿದ ಮೇಲೆ ಶಿಷ್ಯ ಏಕಾಂತದಲ್ಲಿ ಗುರುವಿನ ಪ್ರಶ್ನೆ ಮಾಡಿದ, ಅಪ್ಪ, ನಮ್ಮೂರಲ್ಲಿ ಇಂಥ ಒಳ್ಳೆಯವನ್ನ ಕಡಿದು ಕೊಲ್ಲಿದ್ರು, ಕಟುಕರು ಜಗತ್ತಿನಲ್ಲಿ ಮೆರಿತಾರ, ಅವನ್ನ ಮಾತಾಡಿಸೋರೇ ಇಲ್ಲ, ಇದು ಶಾಸ್ತ್ರದಲ್ಲಿ ಹೆಂಗೆ ಲೆಕ್ಕ ಮಾಡ್ಬೇಕಂದ ಅವನು. ಏನಂತ ತಿಳ್ಕೊಬೇಕು? ಒಳ್ಳೆಯವ್ರಿಗೆ ಕಾಲಿಲ್ಲ ಅನ್ಬೇಕು, ಕೆಟ್ಟವ್ರಿಗೆ ಕಾಲಾದ ಅನ್ಬೇಕು, ಮತ್ತು ಶಾಸ್ತ್ರ ಏನು ಹೇಳ್ತದಂದ. ಅವಾಗ ಗುರುಗಳು ಹೇಳಿದರು, ತಮ್ಮ, ಏನು ಸುಳ್ಳಾದರೂ ಕೂಡ ಶಾಸ್ತ್ರ ಮಾತ್ರ ಎಂದೂ ಸುಳ್ಳಾಗೋದಿಲ್ಲ. ಎಲ್ಲ ಸುಳ್ಳಾಗೋದು, ಶಾಸ್ತ್ರ ಸುಳ್ಳಾಗೋದಲ್ಲ. ಯಾಕೆ ಸುಳ್ಳಾಗೋದಲ್ಲ? ಇದು ಭಗವಂತನ ಮಾತಂತ, ಪರಮಾತ್ಮನ ವಾಣಿ ಅದ, ಅದು ಹೆಂಗೆ ಸುಳ್ಳಾಗ್ತದೆ? ಮತ್ತು ಇಲ್ಲಿ ಆಗೋದಿಲ್ಲ ಸುಳ್ಳು ಅಂದ. ಒಳ್ಳೆಯವರು ಕೊಲಿಸಿಕೊಂಡು ಸತ್ತಾರ, ಕೆಟ್ಟವರು ಬದುಕಾರ, ಮತ್ತು ಇದು ಸುಳ್ಳಲ್ಲ ಅಂದ. ಹಂಗಲ್ಲ ಶಿಷ್ಯ, ಲಕ್ಷಿಟ್ಟು ಕೇಳು. ಅವನು ಈ ಜನ್ಮಲ್ಲೇ ಹುಟ್ಟಿದಾಗ ತನ್ನ ಕರ್ಮಗಳ ವಿವೇಕ ಜಾಗೃತಿಯಿಂದ ಈ ಜನ್ಮಲ್ಲಿ ಯಾರಿಗೂ ಕೆಟ್ಟದ್ದು ಮಾಡಲಿಲ್ಲ. ಅವನು ಒಪ್ತೀನಿ, ಅಂಥವನು ಕೊಲ್ಲಿಸಿಕೊಂಡು ಸಾಯಬಾರ್ದಾಗಿತ್ತು ಅಂತಿದ್ದೆಲ್ಲ, ಇದನ್ನು ಒಪ್ತೀನಿ. ಆದರೆ ಈ ಜನ್ಮದಲ್ಲಿ ಒಳ್ಳೆಯವನಾಗ್ಯಾನವನು. ಹಿಂದಿನ ಜನ್ಮದಲ್ಲಿ ಯಾರನ್ನ ಕೊಲೆ ಮಾಡ್ಯಾನ, ಆ ಮುಯ್ಯಿ ಆ ಹಿಂದಿನ ಜನ್ಮದಾಗ ಯಾಕೆ ಕೊಲೆ ಮಾಡಿದ್ನಲ್ಲ, ಅದಕ್ಕಾಗಿ ಈ ಜನ್ಮದಲ್ಲಿ ಕೊಲೆ ಮಾಡೇ ಅವನು ಸಾಯ್ಬೇಕಾಗಿತ್ತು. ಯಾರೋ ಬಂದು ಕೊಲೆ ಮಾಡಿದ್ರು ಅವ್ರು ಸತ್ತೋದ. ಮತ್ತು ಮುಂದೆ ಹೆಂಗ್ರಂದ, ಈ ಜನ್ಮದಲ್ಲಿ ಏನು ಅವನು ಒಳ್ಳೆಯ ಗುಣಗಳಿದ್ದು ಅಂತ ಹೇಳ್ತಲ್ಲ, ಒಳ್ಳೆಯವನಾಗಿದ್ದ, ಪರೋಪಕಾರ ಆಗಿದ್ದ, ದಾನಿ ಆಗಿದ್ದ, ಧರ್ಮಿ ಆಗಿದ್ದ ಅಂತ ಹೇಳ್ತಲ್ಲ, ಈ ಯಾವಾಗ ಇವನು ಸತ್ತ ಮೇಲೆ ಪುನಃ ಮುಂದಿನ ಜನ್ಮ ಹುಡ್ತಾನಲ್ಲ, ಆ ಹುಟ್ಟಿದಾಗ ಈಗ ಮಾಡಿದಂಥ ಪುಣ್ಯ ಕಾರ್ಯಗಳು ಆ ಜನ್ಮದಲ್ಲಿ ಆತನನ್ನು ರಕ್ಷಣೆ ಮಾಡ್ತಾವಂದ. ಅರ್ಥ ಆಯ್ತಲ್ಲ? ಅದಕ್ಕೆ ಮಾಡಿದ್ದು ಉಣ್ಣು ಮಹಾರಾಯ. ಹಿಂದೆ ಮಾಡ್ಯಾನ, ಅದು ಈ ಜನ್ಮದಲ್ಲಿ ಒಳ್ಳೆಯವನಾನ, ಆ ಪ್ರಶ್ನೆ ಬೇರೆ. ಹಿಂದೆ ಮಾಡಿದ್ದು ಯಾರು ಉಣ್ಬೇಕು? ಅದಕ್ಕೆ ಈಗ ಇವರು ಕೆಟ್ಟವ್ರದಲ್ಲ, ಇವ್ರ ಗತಿ ಏನು ಅಂದ ಅವನು. ನೋಡು, ಹಿಂದೆ ಇವರು ಬಹಳ ಒಳ್ಳೆ ಕಾರ್ಯ, ಪುಣ್ಯ ಕಾರ್ಯವನ್ನೇ, ಧರ್ಮ ಕಾರ್ಯಗಳನ್ನೇ ಮಾಡ್ಯಾರ. ಆದರೆ ಸತ್ತ ನಂತರ ಈ ಜನ್ಮದಲ್ಲಿ ಹುಟ್ಟಿದಾಗ ದುಷ್ಟರ ಸಂಘವನ್ನು ಮಾಡಿ, ಮಹಾತ್ಮರ ಸಂಘವನ್ನು ಬಿಟ್ಟು ಸತ್ಸಂಗದಿಂದ ದೂರ ಆಗಿ ದುರ್ಜನರ ಸಂಘ ಮಾಡಿ ಈಗ ಇವರೆಲ್ಲ ಕೆಟ್ಟವರಾಗಿರಲ್ಲ. ಆದರೂ ಇವ್ರು ಯಾಕೆ ಸತ್ಯ ಇಲ್ಲ ಅಂದರೆ, ಹಿಂದಿನ ಜನ್ಮದಲ್ಲಿ ಮಾಡಿದ ಪುಣ್ಯದ ಫಲ ಇನ್ನೂ ಇನ್ನೂ ಮುಗಿದಿಲ್ಲ. ಅದು ಯಾವಾಗ ಮುಗೀತೋ ಸತ್ತು ಹೋಗ್ತಾರ, ಮುಂದಿನ ಜನ್ಮದಲ್ಲಿ ಪಾಪಿಗಳಾಗಿ ಹುಟ್ಟುತ್ತಾರೆ ಅವರು ಅಂತ ಹೇಳ್ದ ಅವನು. ಆವಾಗ ಶಿಷ್ಯನಿಗೆ ಸಂಶಯ ಬಿಡುಗಡೆ ಆಯ್ತು. ನೋಡ್ರಿ, ನಾವು ಮನುಷ್ಯ ಜನ್ಮಕ್ಕೆ ಬಂದು ತಾಮಸ ಗುಣದಿಂದ ಇಂದ ವಾಮಾಚಾರಗಳನ್ನು ಮಾಡಿ ನಾವು ಮುಂದಿನ ಜನ್ಮದಲ್ಲಿ ಏನಂದರೆ ನಾವು ಅದರ ಫಲವನ್ನು ಉಣಬೇಕಾಗ್ತದೆ. ಅದಕ್ಕಾಗಿ ಸಾರಾಂಶ ಏನಪ್ಪ ಅಂದರೆ, ಪುಣ್ಯಶಾಲಿಗಳಾದ ಸಾತ್ವಿಕ ಶ್ರದ್ಧೆ ಉಳ್ಳವರು ಇಹಲೋಕದಲ್ಲಿ ಸುಖವನ್ನು, ಪರಲೋಕದಲ್ಲಿ ಸದ್ಗತಿಯನ್ನು ಪಡೆಯುವುದಕ್ಕಾಗಿ ಸಾತ್ವಿಕ ಗುಣದಿಂದ ಇರುವಂಥ ವ್ಯಕ್ತಿಗಳು ಈ ಲೋಕದಲ್ಲಿ ಕೂಡ ಅವರು ಆನಂದವನ್ನು ಪಡಿತಾರೆ, ಸುಖವನ್ನು ಪಡಿತಾರೆ, ಭೋಗಭಾಗ್ಯವನ್ನು ಪಡಿತಾರೆ. ಸತ್ತ ನಂತರ ಪರಲೋಕದಲ್ಲಿ, ಸ್ವರ್ಗಲೋಕದಲ್ಲಿ ಮತ್ತೆ ಸದ್ಗತಿಯನ್ನು ಪಡಿತಾರೆ. ಅಲ್ಲಿಯೂ ಕೂಡ ಇಲ್ಲಿ ದುಡಿದು ಉಣ್ಣೋದಾದ, ಅಲ್ಲಿ ಕುಂತು ಉಣ್ಣೋದಾದ. ಸ್ವರ್ಗ ಅಂದ್ರೆ ಇಷ್ಟೇ. ಇಲ್ಲೇ ದುಡಿದು ಉಣ್ಬೇಕಿಲ್ಲ, ದುಡಿಲಾರ್ದ ಉಣ್ಲಿಕ್ಕೆ ಬರಂಗಿಲ್ಲ. ಸ್ವರ್ಗಲೋಕದಲ್ಲಿ ಹಂಗಿಲ್ಲ, ಅಲ್ಲಿ ದುಡಿಯೋದಿಲ್ಲ, ಬರೀ ಉಣ್ಣೋದಷ್ಟೇ. ಮತ್ತು ಊಟ ಎಲ್ಲಿಂದ ಬರ್ತದೆ ರೀ?
ಇಲ್ಲೇನು ಪುಣ್ಯ ಮಾಡಿದ್ದಲ್ಲ, ಈ ಪುಣ್ಯದ ಫಲವೇ ಅಲ್ಲಿ ಅಮೃತ ರೂಪವಾಗಿ ಅದೇ ಉಣಬೇಕು. ಅದು ಮುಗಿದ ಮೇಲೆ ಮತ್ತೆ ನೀ ಇಲ್ಲಿಗೆ ಬರ್ಬೇಕು ನೋಡು. ಆದರೂ ಕೂಡ ನಿನಗೆ ಸದ್ಗತಿ ಆದಲ್ಲ, ಇಲ್ಲಿನೂ ಆನಂದವಾಗಿದ್ದಿ, ಸತ್ತ ಮೇಲೆ ಅಲ್ಲಿಯೂ ಆನಂದವಾಗಿದ್ದಿ. ಮತ್ತೆ ಇಲ್ಲಿ ಬರಬೇಕಾದ್ರೆ ಆನಂದ ಬುತ್ತಿಯನ್ನು ಕಟ್ಕೊಂಡೇ ಮತ್ತೆ ಬರ್ತಿದ್ದಿ. ಅದಕ್ಕಾಗಿ ಆ ಬುತ್ತಿಯ ಪುಣ್ಯ ಫಲ ಯಾರಿಗಾದ? ಶ್ರೀಮಂತರ ಹೊಟ್ಟೆಯಲ್ಲಿ ಹುಡ್ತಿದ್ದಿ. ಪಾಪದ ಬುತ್ತಿ ಇದ್ದರೆ ದರಿದ್ರರ ಹೊಟ್ಟೆಯಲ್ಲಿ ಹುಡ್ತಿದ್ದಿ. ಹುಟ್ಟಿದ ತಕ್ಷಣ ಜೋಳಿಗೆಯಲ್ಲಿ ಮರದಲ್ಲಿ ಹಾಕಿಕೊಂಡು ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನಲ್ಲಿ ಭಿಕ್ಷಾಂದೇಹಿ ಅಂತ ಭಿಕ್ಷೆ ಬಿಡ್ತಾರಲ್ಲ. ಮಕ್ಕಳನ್ನ ಇಟ್ಕೊಂಡು ಭಿಕ್ಷೆ ಬಿಡ್ತಾರಿಲ್ಲ. ಯಾಕ್ರೆ ಅವರಿಗೆ ಹಿಂದೆ ಮಾಡಲ್ಲ ಪಾಪ. ಆ ಪಾಪದ ಕಾರ್ಯಕ್ಕಾಗಿ ಈ ಭಿಕ್ಷೆ ಬಿಡೋದು ಬಂದದ. ಪುಣ್ಯ ಇಲ್ಲ ಅಂತ ನಿನಗೆ. ಅದೇ ಪುಣ್ಯ ಇದ್ದರೆ ಶ್ರೀಮಂತರಲ್ಪ, ಅವ್ರ ಮನೆಗೆ ಯಾಕೆ ಹುಟ್ಟಲಿಲ್ಲ ನೀನು? ಅವ್ರು ಯಾಕೆ ಅಲ್ಲಿ ಹುಟ್ಟಿದ್ರು? ನೀನು ಯಾಕೆ ಅಲ್ಲಿ ಹುಟ್ಟಿದ್ರಿ? ಪಾಪಾಯ ಇಲ್ಲಿ ಹುಟ್ಟಿದ್ದಿ, ಪುಣ್ಯಾಯ ಅಲ್ಲಿ ಹುಟ್ಟಿದ್ದಿ. ಹಾಗಾಗಿ ನಾವು ಸಕಲವೂ ಉದಾರ ಉತ್ತಮ ಜನರಿಂದ ಹೊಗಳಿಸಿಕೊಳ್ಳುವುದು. ನಮ್ಮ ಜೀವನ ಹೇಗಿರಬೇಕಂದ್ರೆ, ನಾನು ಮಾಡಿದ ಕಾರ್ಯಗಳು ನನಗೆ ಸುಖ ಕೊಟ್ಟಿರಬೇಕು. ನನ್ನ ಮಾಡಿದ ಕಾರ್ಯ ನನ್ನನ್ನು ನೆಚ್ಚಿದಂಥ ಹೆಂಡರು ಮಕ್ಕಳಿಗೂ ಅದು ಆನಂದದಾಯಕವಾಗಿರಬೇಕು. ಇಷ್ಟೇ ಅಲ್ಲದೆ ನಾವು ಇರುವ ಓಣಿಯಲ್ಲಿ ಕೂಡ ನಮ್ಮ ಹೆಸರು, ಊರಲ್ಲಿ ನಮ್ಮ ಹೆಸರು ಎಂಥ ಉದಾರ ಗುಣ ಉಳ್ಳವರು ಅಂತ ನಾವು ಬದುಕಬೇಕು. ಹೀಗೆ ಉತ್ತಮ ಜನರಿಂದ ಹೊಗಳಿಸಿಕೊಳ್ಳುವ ದೈವಿ ಕರ್ಮವನ್ನೇ ಮಾಡುತ್ತಾರೆ. ಅವರು ಕೆಟ್ಟ ಕರ್ಮಗಳಲ್ಲಿ ಎಂದೂ ಹೆಜ್ಜೆನ ಹಾಕೋದಿಲ್ಲ. ಪ್ರತಿಯೊಂದು ಕ್ಷಣದಲ್ಲಿ ಇರ್ತದ, ಜನ ಏನಂದಾರು ನಮಗೆ, ಲೋಕದವರು ಏನಂದಾರು ಅನ್ನೋ ಭಯದಿಂದ ಒಳ್ಳೆಯ ಕಾರ್ಯವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ವಿನ ಕೆಟ್ಟ ಕಾರ್ಯವನ್ನು ಮಾಡೋದಿಲ್ಲ. ನಾ ಕೆಟ್ಟದ್ದು ಮಾಡಿದ್ರೆ ಏನು ಆಗ್ತದಂತ ಇಷ್ಟೇ ಗೊತ್ತು. ಕೆಟ್ಟದ ಮಾಡಿದ್ರೆ ಏನು ಆಗ್ತಿದ್ದಿ, ಏನಾಗಿ ಹುಡ್ತಿದ್ದಿ ಎಂಬುದು ಶಾಸ್ತ್ರ ಕೇಳಿದ್ರೆ ಗೊತ್ತಾಗ್ತದೆ. ಇಲ್ಲಾಂದ್ರೆ ಏನು, ಬರೀ ಹುಟ್ಟಿವಿ ಸಾಯ್ತೀವಿ ಮತ್ತೆ ಹುಡ್ತೀವಿ. ಯಾಕೆ ಸಾಯ್ತಿದ್ದಿ, ಯಾಕೆ ಹುಡ್ತಿದ್ದಿ? ಏನು ಕಾರಣ ಇಲ್ಲೇನಿಲ್ಲಿ? ಸಾಯೋದಕ್ಕೂ ಒಂದು ಕಾರಣ ಅದ, ಹುಟ್ಟೋದಕ್ಕೂ ಒಂದು ಕಾರಣ ಅದ. ಹಾಗಾಗಿ ನಾವು ಯಾವಾಗಲೂ ರಾಗಾತ್ಮ ಕರ್ಮಗಳನ್ನು ಮಾಡೋದು ಬಿಟ್ಟು ಇಲ್ಲಿ ದುರ್ಯೋಧನನಂತೆ ಚೇತನನು ಸರ್ವ ಸಮರ್ಥನೂ ಆದ ಪರಮೇಶ್ವರನ ಬಿಟ್ಟು ಜಡ ಜಗತ್ತನ್ನು ಆಶ್ರಯಿಸುತ್ತಾನೆ. ದುರ್ಯೋಧ ಯಾರ ಆಶ್ರಯ ಮಾಡಿದ ಅಂದರೆ, ಆ ದುರ್ಯೋಧ ಸರ್ವ ಸಮರ್ಥ ಅಂದರು. ಎಲ್ಲರಿಗೂ, ಎಲ್ಲ ಲೋಕದಲ್ಲಿ, ಎಲ್ಲ ದೇವತೆಗಳಲ್ಲಿ, ಮಾನವ ರಕ್ಕಸರಲ್ಲಿ ಶ್ರೇಷ್ಠ ಶಕ್ತಿ, ಸಾಮರ್ಥ್ಯ, ಸಮರ್ಥವುಳ್ಳವನು ಯಾರು ಅಂದರೆ ಎಲ್ಲರೂ ಪರಮಾತ್ಮ ಅಂತೀವಿಲ್ಲ. ರಾಕ್ಷಸರು ಪರಮಾತ್ಮನ ತಪಸ್ಸು ಮಾಡ್ಯಾರ, ದೇವತೆಗಳು ಪರಮಾತ್ಮನ ತಪಸ್ಸು ಮಾಡ್ತೀವಿ, ಮಾನವರು ದೇವತೆಗಳ ತಪಸ್ಸು ಮಾಡ್ತೀವಿ. ಯಾಕೆ ಎಲ್ಲರೂ ಆ ಪರಮಾತ್ಮನ ಕುರಿತು ತಪಸ್ಸು ಮಾಡ್ತಾರಂದರೆ, ಅವನು ಪರಮಾತ್ಮ ಬಹಳ ಬಲಶಾಲಿ ಅಂತ. ಅವನಿಗಿಂತ ದೊಡ್ಡ ಶಕ್ತಿ ಉಳ್ಳವನು ಯಾರಿಲ್ಲ. ಅಂತಹ ಶಕ್ತಿ, ಸಾಮರ್ಥ್ಯ, ಯುಕ್ತಿ, ಅನುಭವ, ಜ್ಞಾನವುಳ್ಳಂಥ ಶ್ರೀಕೃಷ್ಣ ಭಗವಂತ ಅವನು ಪರಮಾತ್ಮ ಅಲ್ಲ. ಅಂತಹ ಪರಮಾತ್ಮನಲ್ಲಿರುವಂಥ ಶಕ್ತಿ ಸಾಮರ್ಥ್ಯವನ್ನು ಬಿಟ್ಟ ಜಡ ಜಗತ್ತಿನ ರೂಪವಾಗಿರುತ್ತ ಸಂಪತ್ತನ್ನು ಮೆಚ್ಚಿದ ದುರ್ಯೋಧನಿಗೆ ರಾಜ್ಯವನ್ನು ಗೆದ್ದ. ಆದರೆ ಮುಂದೆ ಏನಾಯಿತು ಅಂದರೆ, ಎಲ್ಲವನ್ನ ಸರ್ವನಾಶ ಮಾಡಿಕೊಂಡು ದುರ್ಯೋಧನ ಹಾಳಾದ. ಭಗವಂತನನ್ನು ನೆಚ್ಚಿದಂಥ ಅರ್ಜುನ ಉದ್ಧಾರ ನೋಡ್ರಿ. ಯಾಕಂದರೆ ಗೊತ್ತಿತ್ತು, ಯಾರು ಬೇಡ ನನಗೆ, ಭಗವಂತ ಒಬ್ಬನೇ ನನ್ನ ಜೊತೆ ಇದ್ರೆ ಸಾಕು. ಯಾಕೆ, ಅವನಲ್ಲಿದ್ದಂಥ ಶಕ್ತಿ ಯಾರಲ್ಲಿಲ್ಲಲ್ಲ.
ಅಂದಾಗ ಉಳಿದಂಥವ್ರು ನನ್ನನ್ನು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಭಗವಂತ ನನ್ನ ಪಾಲಿಗಂತ. ನಾ ಮೊನ್ನೆ ಹೇಳಿನಲ್ಲ ಒಂದು ಮಾತು ಮಲ್ಲಾಪುರದಲ್ಲಿ, ನೆನಪಿರಬೇಕು. ಒಂದು ಹೋಗ್ತಾ ಇತ್ತು ದಾರಿಯಲ್ಲಿ, ಮಳೆಗಾಲ ಬಂದಿತ್ತು, ಅಲ್ಲೆಲ್ಲಿ ಉದುಲು ಭಾಳ ಆಗಿತ್ತು. ಆ ಸಮಯದಲ್ಲಿ ಒಂದು ಆಕಳು ಹೊರಟಿತ್ತು. ಆಕಳನ್ನು ಬೆನ್ನಟ್ಟಿ ಸಿಂಹ ಆಕಳನ್ನು ತಿನ್ನಬೇಕಂತ ಭಾಳ ಬೆನ್ನತ್ತಿ ಹೋತಿತ್ತು. ಇದನ್ನು ನೋಡಿ ಆಕಳ ಮುಂದೆ ಹೊಡೋದು, ಅದನ್ನು ತಿನ್ನಬೇಕಂತ ಈ ಹುಲಿ ಹಿಂದಿಂದ ಹೋಗೋದು. ಮಧ್ಯದಾಗ ಏನಾಯಿತು, ಉದುಲು ಬಂತು. ಅದರ ಮುಂದೆ ಆಕಳ ಹೋಗ್ತಾ ಓಡುವಾಗ ಅದನ್ನ ಉದುಲಲ್ಲಿ 2 ಕಾಲು ಸಿಕ್ಕಾಕೊಂಡಿತು. ಮುಂದಕ್ಕೆ ಹೋಗಲಿಕ್ಕೆ ಹೆಜ್ಜೆ ಕೆತ್ತಲಿಕ್ಕೆ ಆಗಲಿಲ್ಲ. ಇನ್ನು ಭಾಳ ಚಲೋ ಆಯಿತು ಅಂತ ಇದನ್ನು ಅದ್ರ ಬೆನ್ನು ಹತ್ತೋಯ್ತಲ್ಲ. ಇನ್ನೊಂದು 10-15 ಅಡಿ ಅಷ್ಟೇ ದೂರ ಇತ್ತು. ಈ ಹುಲಿ ಕೂಡ ಉದಲಲ್ಲಿ ಸಿಗಬೇಕು ನೋಡ್ರಿ. ಮುಂದೆ ಆಕಳ ಸಿಗಬಿದ್ದದ, ಅದರಿಂದ ಭಾಳ ದೂರ ಇಲ್ಲ, ಸಮೀಪದಾಗ ಹುಲಿ ಸಿಗಬಿದ್ದದ. ಆವಾಗ ಹುಲಿ ಭಾಳ ಪ್ರಯತ್ನ ಮಾಡಿತು, ಅದನ್ನು ಕಿತ್ತಕ್ಕಾಗಲಿಲ್ಲ. ಆಕಳ ಒಂದ್ಸಲ ಹಿಂದಕ್ಕೆ ನೋಡಿ ಹುಲಿನ ನೋಡಿ ನಗಲಿಕ್ಕೆ ಶುರು ಮಾಡ್ತದ. ಆ ಹುಲಿಗೆ ಭಾಳ ಆಶ್ಚರ್ಯ, ನನ್ನ ನೋಡಿ ಯಾಕೆ ನಗ್ತಿದ್ದೆ ಅಂತ ಕೇಳ್ತದೆ. ಇಲ್ಲ, ನೀನು ಸಿಗಬಿದ್ದಿದ್ದೆಲ್ಲ, ನಿನ್ನ ಕಷ್ಟ ನೋಡಿ ನಾನು ನಗು ಬಂತು ಅಂತ ಹೇಳ್ತಾ ಆಕಳು. ನನ್ನಂಗೆ ನೀನು ಸಿಗಬಿದ್ದಿದ್ದೆ, ನೀನು ದುಃಖದಾಗಿದ್ದಿ, ಮತ್ತು ನಾನು ಸಿಗಬಿದ್ದದ್ದನ್ನು ನೋಡಿ ಕಷ್ಟ ಆಗ್ಯದ ಅಂತಂತಿದ್ದಲ್ಲ, ನಿನಗೇನು ಸುಖ ಆಗ್ಯದೇನು ಅಂತ ಕೇಳ್ತು ಹುಲಿ. ಇಲ್ಲ, ನನಗೇನು ಭಯ ಇಲ್ಲ, ಭೀತಿ ಇಲ್ಲ. ಯಾಕಂದ್ರು ನಾನು ಮನೆಯ ಒಬ್ಬನ ಮಾಲಕ. ನಾನು ಬಂದೀನಿ ಹೊರಗೆ, ಅಚಾನಕ್ ಸಿಗಬಿದ್ದೀನಿ. ಮನೆಯಲ್ಲಿ ಇನ್ನೊಂದು ತಾಸು ನೋಡ್ತಾರೆ, 2 ತಾಸು ನೋಡ್ತಾರೆ, ಯಾಕೆ ಆಕಳು ಬಂದಿಲ್ಲ ಅಂತ ಹುಡುಕಾಡ್ತಾ ಬಂದೇ ಬರ್ತಾರೆ. ಬಂದು ಇದರಿಂದ ನನ್ನ ಪಾರ ಮಾಡಿ ರಕ್ಷಣೆ ಮಾಡ್ತಾರೆ. ಯಾಕಂದ್ರೆ ನನಗೊಬ್ಬ ಒಡೆಯಾನಂತ, ನನ್ನ ರಕ್ಷಣೆ ಮಾಡುವಂಥ ಮಾಲಕ ನನಗೆ. ನಿನಗೆ ಯಾರ ಅಂತ ಕೇಳ್ತದು ಹುಲಿಗೆ. ನಿನಗೆ ಯಾರ? ನಿನ್ನ ರಕ್ಷಣೆ ಮಾಡೋರು ಯಾರಿಲ್ಲ, ಯಾಕಂದ್ರೆ ನಿನಗೆ ಮಾಲಕನೇ ಇಲ್ಲ ಅಂತ. ನಿನಗೆ ಯಾರಾದರೂ ನೋಡಿದರೆ ಮತ್ತಿಷ್ಟು ನಿನ್ನ ಹೊಡೆದು ನಿನ್ನ ಕೊಲ್ಲಿನೇ ಹೋಗ್ತಾರೆ ವಿನ ನಿನ್ನ ರಕ್ಷಣೆ ಮಾಡೋರು ಯಾರು ಇಲ್ಲ ನೋಡಿ. ಅದಕ್ಕೆ ನಿನ್ನ ಕಷ್ಟ ನೋಡಿ ನನ್ನ ನಗು ಬಂತು, ನನ್ನ ನಕ್ಕೆ ಅಂತ ಹೇಳ್ತಂತ. ಅದಕ್ಕಾಗಿ ನಮಗೆಲ್ಲರಿಗೂ ಕೂಡ ಒಬ್ಬ ಕೃಷ್ಣನಂತ, ಒಬ್ಬ ಸದ್ಗುರುನಾಥ, ಒಬ್ಬ ಭಗವಂತ ಮಹಾತ್ಮರ ಬಲ ನಮಗಾದಂಥ, ಯಾವ ದುಃಖದಲ್ಲಿ ಕಷ್ಟದಲ್ಲಿ ಬಿದ್ದರೂ ಕೂಡ ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಒಬ್ಬ ಪರಮಾತ್ಮ, ಒಬ್ಬ ಗುರುನಾಥ, ಒಬ್ಬ ಅಂತ ನಮಗೆ ನಿರ್ಭಯ ಆಗಿ ನಾವು ಈ ಪ್ರಪಂಚದಲ್ಲಿ ನಗ್ತಾ ನಮ್ಮನ್ನು ರಕ್ಷಣೆ ಮಾಡೋರು ಯಾರಲ್ರಿ. ಆದರೆ ಆ ಮಾಯೆಯನ್ನು ರಕ್ಷಣೆ ಮಾಡೋರು ಯಾರಿಲ್ಲ. ಅಜ್ಞಾನವನ್ನೇ ಯಾರು ರಕ್ಷಣೆ ಮಾಡೋಂಗಿಲ್ಲ. ಹಾಗಾಗಿ ಇಲ್ಲಿ ಕೂಡ ಮಹಾತ್ಮರು, ನೀವು ಆದಷ್ಟು ಮಟ್ಟಿಗೆ ಸಾತ್ವಿಕ ಗುಣವುಳ್ಳವರಾಗಿ ತಮೋರಜಗುಣದಿಂದ ದೂರವಾಗಿ ಜೀವನವನ್ನು ಪವಿತ್ರವನ್ನು ಮಾಡಿಕೊಂಡು ಈ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಿರಿ ಅಂತ ಇಲ್ಲಿವರೆಗೆ ಹೇಳಿದರು. ಇಲ್ಲಿಗೆ ಸಮಯ ಆದ ಕಾರಣ ಇವತ್ತಿನ ಶಾಸ್ತ್ರದ ವಾಕ್ ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಧನ್ಯರಾಗೋಣ ಅನ್ನುವ ಮಾತನ್ನು ಹೇಳ್ತಾ ಮಂಗಲವನ್ನು ಹೇಳೋಣ. ದೇವಗೆ ನೀಲಕಂಧರ ನಿಗಮ ಗೋಚರ ಬಾಲಚಂದಿರ ಭರಣಗೆ, ನೀಲಕಂಧರ ನಿಗಮ ಗೋಚರ ಬಾಲಚಂದಿರ ಭರಣಗೆ, ಬಾಲಗೊಲಿದನು ಆಲು ಸವಿದನು ಲೋ
ಕರ್ಪೂರಾರುತಿ ಬೆಳಗಿರೆ ಕಾರುಣ್ಯ ಮುರಾರ ದೇವಗೆ ಶರಣು ಜನಕ್ಕೆ ವರವ ನಿತ್ಯ ಪರಮ ಪಾರ್ವತಿ ರಮಣಗೆ ವಾರಿಜೋದ್ಭವನ ಶಿರವ ಅರಿದನು ಮಾರಹರ ಮಹಾದೇವಗೆ ಘೋರ ದುರಿತವ ದೂರ ಮಾಡಿದ ಶೂರ ಷಣ್ಮುಖ ನಯ್ಯಗೆ ಶರಣು ಜನಕ್ಕೆ ವರವ ನಿತ್ಯ ಪರಮ ಪಾರ್ವತಿ ರಮಣಗೆ ಧರೆಯೊಳಗಿಕ ವಾಸ ಸ್ವನ್ನಲ ಪುರದ ಶ್ರೀ ಸಿದ್ಧ ರಾಮಗೆ ಕರ್ಪೂರಾರುತಿ ಬೆಳಗಿರೆ ಕಾರುಣ್ಯ ಮುರಾರ ದೇವಗೆ ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಮಹಾರಾಜ್ ಕಿ ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ ಶ್ರೀ ಸದ್ಗುರು ಅಭಿನಂದನ ಮಹಾರಾಜ್ ಕಿ सकल साधु संत महाराज की जय मंगलम जय नमः पार्वती शिव हर हर महादेव।